ಒಳಗೊಂಡಂತಹ ವ್ಯವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯದ ಕಡೆಗೆ ಹೋಗುವ ಹಾಗೆ ಮಾಡಿಕೊಟ್ರು. ಈಗ ಬೆಳಕಿನ ಪಾಠ ಅಥವಾ ಹಿಂದೆ ಯಾವಾಗಲೂ ಕೇಳಿದಂತ ಪಾಠ, ಈಗ ನಡೀತಕ್ಕಂಥ ಈ ಬೆಳಗಿನ ಪಾಠ ಹಿಂದೆ ಯಾವಾಗಲೂ ಕೇಳಿದಂತ ಪಾಠ ಪ್ರವಚನಗಳಿಂದ ಜ್ಞಾನ ಆಗಿ ನಮ್ಮ ಚಿತ್ತದಲ್ಲಿ ಅತೃಪ್ತಿ ಅದು ಅರ್ಥವಿದೆ ಉಳಿಯುತ್ತದೆ. ಅದೇ ಸಂಸ್ಕಾರ. ಈ ಸಂಸ್ಕಾರ ಇದ್ದರೆ ಮಾತ್ರ ಅಜ್ಞಾನ ಆಗ್ತದೆ. ಬೆಳಗಿನ ಪಾಠ ಜ್ಞಾನ, ಸಾಯಂಕಾಲದ ಪಾಠ ಸಂಸ್ಕಾರ. ಈ ಬೆಳಗಿನ ಪಾಠ ಜ್ಞಾನ ಆದ್ರೆ ಸಾಯಂಕಾಲದ ಪಾಠ ರೂಢಿಯ ಪಾಠ ಏನಾಗ್ತದ, ಸಂಸ್ಕಾರ ಆಗ್ತದ. ಬೆಳಗ್ಗೆ ಜ್ಞಾನವನ್ನು ಪಡ್ಕೊಂಡಿರ್ತೀವಿ. ಆ ಪಡ್ಕೊಂಡಂತಹ ಜ್ಞಾನ ಸಂಸ್ಕಾರದ ಮೂಲಕ ನಾವು ಅಲ್ಲಿ ಉತ್ತರಗಳನ್ನು ಕೊಡ್ತೀವಿ. ಯಾವುದು ಕಾರಣವಿರುವುದು ಅದು ಕಾರಣದಲ್ಲಿ ಅವ್ಯವಹಿತವಾಗಿರ್ತದ. ಕಾರಣ ಅಂದ್ರೆ ಬಂಗಾರ, ಅಂದ್ರೆ ಪೂರ್ವ ಕಾಲದಲ್ಲಿ ಇರುವುದು. ಕಾರ್ಯ ಅಂದ್ರೆ ಆಭರಣ, ಅಂದ್ರೆ ಆಭರಣದ ಪೂರ್ವ ಕಾಲದಲ್ಲಿ ಬಂಗಾರ ಇರ್ತದ. ಇದು ಅವ್ಯವಹಿತ. ಅವ್ಯವಹಿತ ಅಂದ್ರೆ ದೇಶ ಕಾಲದಿಂದ ಸಮೀಪ ಇರುವುದು. ಮತ್ತು ವ್ಯವಹಿತ ಅಂತಂದ್ರೆ ದೇಶ ಕಾಲದಿಂದ ದೂರ ಇರುವುದಕ್ಕೆ ವ್ಯವಹಿತ ಅಂತ. ಉದಾಹರಣೆಗೆ ದೂರದ ಊರಲ್ಲಿ ಅಥವಾ ದೂರದ ದೇಶದಲ್ಲಿ ಇರುವ ಬಂಧು ಮಿತ್ರರು ದೇಶದಿಂದ ವ್ಯವಹಿತ ಮತ್ತು ವಯಸ್ಸಿನಲ್ಲಿ ನಮಗಿಂತಲೂ ಚಿಕ್ಕವರು ದೊಡ್ಡವರು 40-50 ವರ್ಷ ದೊಡ್ಡವರು ಅಥವಾ ಚಿಕ್ಕವರು ಆಗಿದ್ರಂದ್ರೆ ಅದು ಕಾಲದಿಂದ ವ್ಯವಹಿತ ಆಗ್ತದ ಅಂತ ಹೇಳ್ತಾ, ಈ ವಿಷಯ ಮತ್ತು ಇಂದ್ರಿಯದ ಏಕತ್ವ ಎಂಬ ವಿಷಯದ ಮೇಲಿನ ಚಿಂತನೆಯ ಮೂಲಕ ಜ್ಞಾನ ಅಂದರೆ ಏನು, ಸಂಸ್ಕಾರ ಅಂದರೆ ಏನು ಎಂದು ತಿಳಿಸುವ ಈ ಪಾರಮಾರ್ಥಿಕ ಸತ್ಯದರ್ಶನದ ಪ್ರಾಸ್ತಾವಿಕ ನುಡಿಗಳನ್ನ ಸದ್ಗುರುವಿನ ಚರಣಕ್ಕೆ ಅರ್ಪಿಸಿ ನನ್ನ ವಾಣಿಗೆ ವಿರಾಮವನ್ನು ಹೇಳ್ತೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವರು ಈರಪ್ಪ ಕಲ್ಯಾಣ ಶೆಟ್ಟಿ ಅದಿರಾ? ಈರಪ್ಪ ಕಲ್ಯಾಣ ಶೆಟ್ಟಿ
ಶೆಟ್ರ್ ಅದಾರೇನಂತ ಕೇಳಕತ್ತೀನಿ. ಅವ್ರಿಗೆ ಸುಮಾರು ಸಾರಿ ಫೋನ್ ಮಾಡ್ಲಕತ್ತೀನಿ, ರಿಪ್ಲೈನೂ ಇಲ್ಲ, ಮಾತಾಡಲ್ಲ, ಕಟ್ ಮಾಡ್ತಾರ. ಹಲೋ, ಹಲೋ ಹಲೋ ಹಲೋ. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪ ಸದ್ಗುರುಗಳಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವರು ಈರಪ್ಪ ಕಲ್ಯಾಣ್ ಶೆಟ್ರ್ ಅದಾರನ್ರಿ? ನಿಮಗೆ ಫೋನ್ ಮಾಡ್ಲಕತ್ತಾರೆ, ಯಾಕೆ ಫೋನ್ ಮಾಡ್ತಾ ಇಲ್ಲ ನೀವು? ಮೊಬೈಲ್ ಸ್ವಿಚ್ ಆಫ್ ಆಗಿತ್ರಿ, ಅದು ರಿಂಗ್ ಆಗೋದಿ ಬರಲ್ಲ, ರಿಂಗ್ ಕಟ್ ಮಾಡ್ಲಕತ್ತೀರಿ. ಆಮೇಲೆ ನಿಮಗೆ ಮಿಸ್ ಕಾಲ್ ಆಗಿದ್ದು ವಾಪಸ್ ಅಟೆಂಡ್ ಮಾಡ್ಲಕ್ ಗೊತ್ತಾಗಂಗಿಲ್ಲ ನಿಮ್ಗೆ? ಡಿಸ್ಪ್ಲೇ ಹಾಕೋದಿಲ್ಲ ಮೊಬೈಲ್ನಾಗ, ಮತ್ತೆ ಯಾಕೆ ಮಾಡ್ತಾ ಇಲ್ಲ ವಾಪಸ್? ಎಷ್ಟು ಸರಿ ಫೋನ್ ಮಾಡೀನಿ ನಿಮಗೆ ನಾನು? ಇಲ್ಲ, ಫೋನ್ ಮಾಡಿದ್ರೆ ರಿಟರ್ನ್ ಫೋನ್ ಕಾಲ್ ಮಾಡ್ಬೇಕನ್ನೋದು ನಿಮ್ಮಲ್ಲಿ ಒಂದಿಷ್ಟು ಕರ್ಟಸಿ ಬೇಡ? ಕಲ್ಯಾಣಪ್ಪರ ಏನ್ ಹೇಳಿದ್ದೆ ನಿನ್ನೆ ನಿಮಗೆ ನಾನು? ಇವು ರೆಸ್ಪಾನ್ಸ್ ಇಲ್ಲ, ಕ್ಯಾಂಡಿಡೇಟ್ಸ್ ಇಲ್ಲಿ ಪರ್ಮಿಟ್ ಇಲ್ಲ. ಅವತ್ತು ನಮ್ ಜೊತೆಗೆ ಕಾಂಟ್ಯಾಕ್ಟ್ ನಾಗ ಇರ್ಬೇಕು, ಫೋನ್ ಮಾಡಿದಾಗ ಮಾತಾಡ್ಬೇಕು. ಅದು ಫೋನ್ ಮಾಡಿದರೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಂತಂದ್ಮೇಲೆ ಅಂತವ್ರನ್ನ ಇಟ್ಕೊಂಡು ಏನ್ ಮಾಡ್ತಾರೆ? ಸುಮಾರು ಸಾರಿ ಮಾಡ್ತಾ ಇದ್ದೇನೆ, ಅವ್ರೇನ್ ಫೋನ್ ರೆಸ್ಪಾನ್ಸ್ ಇಲ್ಲ, ಮತ್ತೆ ಹೊಳ್ಳಿ ಮಾಡ್ತಾನೂ ಇಲ್ಲ, ಡಿಸ್ಪ್ಲೇ ಇಲ್ಲ, ಏನೂ ಇಲ್ಲ. ಇರ್ಲಿ ಇರ್ಲಿ, ಈಗ ನಾನು ನಿಮಗ್ ಫೋನ್ ಮಾಡಿದ ಯಾರಿಗಾರ ಫೋನ್ ಮಾಡಿದ್ನಿ ಅಂದ್ರೆ ನೀವು ಬಿಜಿ ಇದ್ರಿ ಅಂತಂದ್ರೆ ಸರಿ, ಆಮೇಲೆ ಅದ್ರೂ ಡಿಸ್ಪ್ಲೇ ಆಗಿದ್ದು ನೋಡಿ ಮಾಡ್ಬೇಕಾಗಿಲ್ಲ? ಎಷ್ಟು ಸಾರಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಏನದ್ರ ಅರ್ಥ? ಏನದ? ಸುಮ್ನೆ ಪಾಠಕ್ಕೆ ಬಂದು ಕುಂತು ಎದ್ದು ಹೋಗ್ತೇನೆ ಅಂದ್ರೆ ಬೇಕಲ್ಲ, ಒಂದರ ಮೀನಿಂಗ್ ಬೇಕಲ್ರಿ, ಅರ್ಥ ಬೇಕಿಲ್ಲ ಒಂದು. ಅದೇ ಮತ್ತ ಅವ್ರದ್ದು ಅಟಿಟ್ಯೂಡ್ ಸರಿಗಿಲ್ಲ. ಸುಮಾರು ಸಾರಿ ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ, ಸುಮ್ನೆ ಬಂದು ಪಾಠಕ್ಕೆ ಕೂತು ಸೈಲೆಂಟ್ ಆಗಿ ಹೋಗ್ತೇನೆ ಅಂದ್ರೆ ಏನದ್ರ ಅರ್ಥ? ಏನು ಹೇಳ್ರಿ? ಡಿಸಿಪ್ಲಿನ್ ಬೇಕಾ ಬೇಡ? ಒಂದು ರೆಸ್ಪಾನ್ಸ್ ಬೇಕಾ ಬೇಡ?
ಏನದ ಸ್ವಚ್ಛ ಇರಬೇಕು, ಕ್ಲೀನ್. ಅಶುದ್ಧ ಭಾವ ಇಟ್ಕೊಂಡವರಿಗೆ ಇಲ್ಲಿ ಇರ್ಲಿಕ್ಕೆ ಆಗಂಗಿಲ್ಲ. ಈ ಫೋನ್ ಮಾಡಿದ್ಮೇಲೆ ಇವಾಗ ಇನ್ನೊಂದು ತಾಸು ಬಿಟ್ಟು, ಇನ್ನೊಂದು 2 ತಾಸು ಬಿಟ್ಟು, ನೆಕ್ಸ್ಟ್ ಡೇ ಯಾವಾಗಾದ್ರೂ ಒಂದ್ ಸಾರಿ ರೆಸ್ಪಾನ್ಸ್ ಏನಂತ ಫೋನ್ ಮಾಡಿದ್ರಲ್ಲ ಏನಂತ ಕೇಳಂತದ್ ಬೇಡ. ಫೋನ್ ಮಾಡಿದಾಗ ಕಟ್ ಮಾಡ್ತಾರ, ಮತ್ತೆ ಆಮೇಲೂ ಹಚ್ತಾರೆ ಬಿಡುವಂತವ್ರು ಆಮೇಲೂ ಹಚ್ತಾ ಇಲ್ಲ. ಇದಕ್ಕೇನಂತ ಏನ್ ಮಾಡ್ತಾರೆ ಈ ತರ ಇದ್ದವ್ರಿಗೆ? ಆ ವ್ಯವಸ್ಥೆ ಒಳಗ ಮನಪೂರ್ವಕವಾಗಿ ಹೃತ್ಪೂರ್ವಕವಾಗಿ ತನು ಮನ ಧನ ಸಮಯ ಅಭಿಮಾನ ಪ್ರೇಮ ಏನೇನದವ ಆ ರೀತಿ ಇದ್ದವ್ರಿಗೆ ಒಂದು ಹಂಬಲ ಇರ್ತದ. ಒಂದು ಮಾತಾಡಿಸ್ಬೇಕನ್ನೋದ್ರೆ ಇರ್ತದ, ಮಾತಾಡಿಸ್ಲಿಕ್ಕೆ ಸಮಯ ಸಿಗಲಿಲ್ಲ ಅಂತಂದ್ರ ಆಮೇಲೆ ಅದನ್ನು ನಾವು ಮಾಡಿದಾಗ ಅದನ್ನು ವಾಪಸ್ ಮಾತಾಡ್ಬೇಕೇನಂತ ಒಂದು ಕರ್ತವ್ಯ ಕೃಪೆ ಇರ್ತದ. ಸುಮ್ಮನೆ ಬಂದ ಕುಂತೆ ಎದ್ದೆ ಹೋದೆ ಅಂತಂದ್ರ ಅಂತವ್ರಿಗೆ ನಾವು ಇದು ಶ್ರಾವಣ ಮಾಸದ ಪುರಾಣ ಅಲ್ಲ. ಇದು ಚಂದ ಡೆವಲಪ್ ಆಗ್ಬೇಕು. ಅವ್ರು ಎಂದರೆ ಬಾಯಿ ತೆರೆದು ಏನಾರ ಹೇಳಕ್ ಬರ್ತದ ಅವರಿಗೆ. ಕುಂತು ಕೇಳಿದ್ರೆ ಏನ್ ಉಪಯೋಗ ಆಗ್ಯದ, ಅವ್ರು ಏನ್ ಉಪಯೋಗ ಮಾಡ್ಕೊಂಡಾರ. ಇಂಥ 18 ಕಡೆ 18 ಸತ್ಸಂಗಗಳು ಅಟೆಂಡ್ ಮಾಡ್ಕೊತ ಲಿಂಕ್ ಒತ್ಕೊತ ಹೋಗೋರು ಅವರೆಲ್ಲ. ಏನ್ ಮಾಡ್ತೀರ ಅಂತವ್ರನ್ನ? ಇದ್ರೊಳಗ ನಿಷ್ಠಾವಂತರು ಬೇಕು ನಮ್ಮ ಪಾಠಕ್ಕೆ. ಇದು ಪ್ರವಚನ ಅಲ್ಲ, ಪಾಠ. ಇದು ಒಬ್ಬರಿದ್ರು ಸಾಕು, ಇಬ್ಬರಿದ್ರು ಸಾಕು, 10 ಮಂದಿ ಇದ್ರು ಸಾಕು. ಜನಸಂಖ್ಯೆ ಮುಖ್ಯ ಅಲ್ಲವೇ ಇಲ್ಲ. ಜನಸಂಖ್ಯೆ ಬೆಳೆಸೋದಕ್ಕೆ ಬೇಕಾದಷ್ಟು ಹೊರಗೆ ನಡೆದವ ಸತ್ಸಂಗಗಳು. ಅಂತಂದ್ರೆ ಸೇರ್ಕೋರಿ ಸಂಘ ಬೇಕಿದ್ರೆ. ಇಲ್ಲಿ ನಿಮ್ಗೆ ಆತ್ಮದರ್ಶನಕ್ಕಾಗಿ ಸಂಬಂಧಪಟ್ಟಂತದ್ದು ಸೀರಿಯಸ್ ಮ್ಯಾಟರ್ ಇರ್ತದ. ಇದರಿಂದ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ರೆ ನಿಮಗೆ ಇದು ಉಪಯೋಗ ಆಗ್ತದೆ. ಇಲ್ಲಾಂದ್ರೆ ಇದು ಬಹಳ ಕಠಿಣ ಪಾಠ. ಇದು ಬಿಜಿ ಇದ್ರೆ ಏನ್ ಬಿಜಿ ಇರ್ತಾರೆ? ವಾರಗಟ್ಲೆ ಬಿಜಿ ಇರ್ತಾರ. ಒಂದ್ 5 ನಿಮಿಷ ಮಾತಾಡ್ಲಿಕ್ಕೆ ಪುರ್ಸತಿ ಇಲ್ಲ ಅಂದ್ರೆ ಮುಂಜಾನೆ ಪಾಠಕ್ಕೆ ಹೆಂಗ್ ಫ್ರೀ ಆಗ್ತಾರ ಅವ್ರು ಅಟೆಂಡ್ ಆಗೋದಕ್ಕೆ. ಅಲ್ಲಿ ಏನೋ ಕೇಳ್ಕೋತ ಟೈಮ್ ಪಾಸ್ ಮಾಡ್ಕೋತ ಹೋಗೋರು. ಅಂತವ್ರಿಗೆ ಇದು ಉಪಯೋಗ ಇಲ್ಲ. ನಿಮಗೆ ಜಗ್ಗಿ ಸಂಖ್ಯೆ ಬೇಕಂದ್ರೆ 80, 100, 1000, 500 ಮಂದಿ ಅಟೆಂಡ್ ಆಗಂತ ಸತ್ಸಂಗ ಲಿಂಕ್ ಅದಾವ. ಅಂತಂದ್ರೆ ಸೇರ್ಕೋರಿ, ಜಗ್ಗಿ ಮಂದಿ ಇರ್ತಾರ. ಮಂದಿ ಎಷ್ಟು ಜಮಾ ಆಗ್ತಾರಷ್ಟೇ ಕೇಳ್ತಿರ್ತಾರ. ತಗೊಂಡು ಏನ್ ಮಾಡ್ತೀರಿ ಮಂದಿನ? ನೀವು ಯಾವ್ದ್ರಾಗ ಎಷ್ಟು ಜಮಾ ಆಗಿರ ಅದು ನೋಡೋದು ಮುಖ್ಯ. ನೀವು ಇದ್ರಾಗ ಜಮಾ ಆಗೋದು ಮುಖ್ಯ. ಮಂದಿ ಜಮಾ ಆಗದ್ ತಗೊಂಡು ಏನ್ ಮಾಡೋದು? 8 ಮಂದಿ ಇದ್ರೆ ನಮ್ಗೇನ್ ಮಾಡೋದು? ಜನರಲ್ಲಿ ಏನಾಗೋದು? ಹೋಗೋಣ ಮುಂದೆ. ಒಂದು ತತ್ವಪದ ಹಾಡು. ಯಾರೊಬ್ಬ ತತ್ವಪದ ತೋರಿ.
ಆತ್ಮ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಒಣ ಮಾತಾಡಿದರೆಲ್ಲ ತಲೆ ಹರಿದು ಹೋಗುವುದೇ ಒಣ ಮಾತಾಡಿದರೆಲ್ಲ ತಲೆ ಹರಿದು ಹೋಗುವುದೇ ಹೃದಯ ನೊಲಿಸುವುದು ಬಹುಕರ ಕಷ್ಟವಾತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಹಿಂದಿನ ಪುಣ್ಯವನ್ನು ಇಂದುಂಡುಡಬೇಕು ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಇಂದಿನ ಪುಣ್ಯವನ್ನು ಇಂದುಂಡುಡಬೇಕು ಇಂದಿನ ಪುಣ್ಯವನ್ನು ಮುಂದುಂಡುಡಬೇಕಾತ್ಮ ಬಂಧನವೇಕಿದಕ್ಕೆ ಇಂದು ಧರನಾಣೆಯಾಗಿ ಬಂಧನವೇಕಿದಕ್ಕೆ ಇಂದು ಧರನಾಣೆಯಾಗಿ ಸಂದೇಹವಿಲ್ಲವೋ ಆತ್ಮ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬರಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಹರಿಯ ಜಾಸುರರೆಲ್ಲ ಶರೀರ ದಂಡನೆ ಮಾಡಿ ಹರಿಯ ಜಾಸುರರೆಲ್ಲ ಶರೀರ ದಂಡನೆ ಮಾಡಿ ಪರಮಾತ್ಮನೊಲಿಸಿದರು ಸುಲಭವಲ್ಲೇ ಆತ್ಮ ನರ ಪಾಪ ಪುಣ್ಯವನ್ನು ನರರ ಶರಣಿಗೆ ಹಾಕಿ ನರ ಪಾಪ ಪುಣ್ಯವನ್ನು ನರರ ಶರಣಿಗೆ ಹಾಕಿ ಗುರು ಮಹಂತಲಿಂಗ ತಾಮರೆಯಾಗಿರುವ ಗುರು ಮಹಂತಲಿಂಗ ತಾಮರೆಯಾಗಿರುವ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಹರ ಪೂಜೆ ಗುರು ಸೇವೆ ವರ ಪುಣ್ಯವಿಲ್ಲದೆ ಬಂದಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಬಂದಿದೆ ಸುಖ ಭೋಗವು ದೊರಕುವುದುಂಟೆ ಆತ್ಮ ಶರಣಾರ್ಥಿ ಡಿಸ್ಟರ್ಬೆನ್ಸ್ ಆಯ್ತಲ್ಲ ತುಂಬಾ ಧನ್ಯವಾದಗಳು ಏನು ಯೂಸ್ ಮಾಡಲಿಲ್ಲ ಮನುಷ್ಯ ಇದು ತತ್ವವನ್ನು ಸುಂದರವಾಗಿ ಪುಸ್ತಕವಾಗಿ ಆಂದೋಲನದಲ್ಲಿ ತಮ್ಮ ತತ್ವಗುಣವನ್ನ ಪ್ರಸ್ತುತಪಡಿಸಿದರು. ಅವರಿಗೆ ಒಟ್ಟು ಅಭಿನಂದನೆಗಳು. ಅವರಿಗೆ ಈಗ ಗುರುಗಳಿಂದ ವಿಚಾರ ತಾವು ಆಲಿಸಬೇಕು ಅಂತ ಅನಿಸ್ಕೊಳ್ತೇನೆ. ಏನ್ ಡಿಸ್ಟರ್ಬ್ ಆಯ್ತಾರೆ? ನಾನು ಮೂರು ಮಾಡ್ಕೊಂಡು ಹಾಗೆ ಬಂದಿದ್ದೆ, ಮಾತಾಡದೆ ಹೊರಡ್ರೆ ನಿಮ್ಮ ಮ್ಯೂಟ್ ಚಾಲೋ ಇಟ್ಟದಕ್ಕ ಡಿಸ್ಟರ್ಬ್ ಆಗಿದ್ದು ಇವತ್ತು ಫಸ್ಟ್ ಟೈಮ್ ನಿಮಗ್ ಗೊತ್ತಾಗ್ಯದ. ನಮಗ್ ದಿನ ಗೊತ್ತಾಗ್ತಿತ್ತು. ನಮಗೆಲ್ಲ ದಿನ ಗೊತ್ತಾಗ್ತಿತ್ತು. ನಿಮಗ್ ಫಸ್ಟ್ ಟೈಮ್ ಗೊತ್ತಾಗಿತ್ತು. ಅದೇನೇನು ಮ್ಯೂಟ್ ಚಾಲು ಮಾಡ್ಕೊತೀರಿ, ಆಮೇಲೆ ಬಂದ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಏನ್ ಮಾಡಿದ್ರು ಮತ್ತೆ ಯಾರು ಇಳಿದ್ಮೇಲೆ ಬಂದ್ ಮಾಡ್ತೀರಿ. ಇವತ್ತು ಫಸ್ಟ್ ಟೈಮ್ ಗೊತ್ತಾಗ್ಯದ. ನನ್ ಪುಣ್ಯ ಅದ ಇವತ್ತು.
ಒಂದು ಏನೋ ಹೊಸದ ಗೊತ್ತಾಯ್ತಲ್ಲಪ್ಪ ಇವರಿಗೆ ಅಂತ ಅನ್ಸ್ಬಿಟ್ಟದ ನನಗೆ. ಓಕೆ, ಈಗ ಶ್ರೀ ವಿಚಾರಸಾಗರ ಸಾಧು ನಿಶ್ಚಲ್ ದಾಸಿಯವರ ಕೃತಿ ಎರಡನೇ ತರಂಗ ಅನುಬಂಧ ವಿಶೇಷ ನಿರೂಪಣೆ 13ನೇ ದೋಹ 79ನೇ ವಿಷಯಾಂಕ ನಿನ್ನೆ ಬೆಳಗ್ಗೆ ಹೇಳಬೇಕಾಗಿತ್ತು. ಆ ವಿಷಯಾಂಕ ನಿನ್ನೆ ಹೇಳಕ್ಕ ಬೆಳಗ್ಗೆ ಆಗ್ಲಾರ್ದಕ್ಕ ಏನೋ ಹೊಲ ಸರ್ವೆ ಮಾಡೋದು ಬರ್ತಾರ ಅಂತಂದ್ರು. ಸಂಜೆ ತನಕ ಜೈನ ಹಿಡ್ಕೊಂಡು ಎಲ್ಲ ಮಂದಿ ಓಡಾಡಿ ಸರ್ವೆ ಮಾಡಿದ್ರು. ಅದು ನೋಡಿ ನಾ ಹೈರಾಣ ಆಗಿಬಿಟ್ಟೇನೆ. ಅದು ಮಾಡೋರು ನೋಡಿ ಎಂತ ಪರಿ ಇರ್ತದಪ್ಪ ಇದು ಕೆಲಸ. ಯಾರ್ಯಾರ್ದ ಹೊಲ ಹಾಕೋದು ಬಂದು ಏನೇನೋ ಮಾಡಿ ಹೊತ್ತು ಮುಗಿಸಿದ್ರಿ ಏನೋ ಮಾಡಿದ್ರು. ಅದನ್ನು ಸಮಾಧಾನ ಆಗಿಲ್ಲ, ಇನ್ನೂ ಒಂದ್ಸಾರಿ ಮಾಡ್ತಾರಂತ. ಎಂತ ಇವೆಲ್ಲ ಬಹಳ ಆರಾಮ ಇದ್ದವನಿಗೆ ಎಮ್ಮೆ ಐನ ಅಂತ, ಸುಖವಾಗಿದ್ದವನಿಗೆ ಎಮ್ಮೆ ಕಟ್ಗಿದ್ದಂತ ಹಂಗ ಸುಮಾರಾಗಿದ್ದ ಹೋಗಿ ಹೊಲಕ್ಕೆ ಚಕ್ಕಿಗೆ ಬಿದ್ದು ಮೈ ಮೆತ್ತಗೆ ಮಾಡ್ಕೊಳ್ಳೋ ಕೆಲಸ ಅವ್ರು ಮಾಡೋದ್ ನೋಡೇ ನಾವು ಹೈರಾಣಾಗಿವಿ. ನಾವಂತೂ ಏನು ಮಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ. ಅದು ಹೊತ್ತು ಬಂದ್ಮೇಲೆ ಮತ್ತೆ ಬೆಳಗಿನ ಪಾಠದ್ದು ಯಾಕೆ ನಾವು ಪೆಂಡಿಂಗ್ ಇಡ್ಬೇಕಂತ ಇನ್ನೊಂದಿಷ್ಟು ಹೇಳೋಣ ಅಂತ ರಾತ್ರಿ ಪಾಠದೊಳಗೆ ಹೇಳಿದೆವು. ಒಂದು ಸಂಪರ್ಕ ವ್ಯವಸ್ಥೆ ಮಾಡ್ಕೋಬೇಕು. ಬೆಳಿಗ್ಗೆ ಸಾಯಂಕಾಲ ನಾವು ಏನ್ ಹೇಳ್ತೀವಿ, ಒಬ್ಬರಿಗೆ ಯಾರಿಗಾರೆ ಫೋನ್ ಮಾಡಿ ಹೇಳ್ತೀವಿ, ಒಬ್ಬರು ಇನ್ನೊಬ್ಬರಿಗೆ ಹೇಳಂತದ್ದು, ಅವ್ರು ಇನ್ನೊಬ್ಬರಿಗೆ ಹೇಳಂತದ್ದು, ಒಂದು ಚೈನ್ ಲಿಂಕ್ ಕ್ರಿಯೇಟ್ ಮಾಡ್ಕೊಂಡು ಒಬ್ರಿಗೊಬ್ರು ಹೇಳಬೇಕು. ಇರ್ಲಕ್ಕೆ ಒಂದು 15-20 ಮಂದಿ ಇದೀರಿ, ನೀವು ಏನ್ ಮಾಡ್ಬೇಕು, ನಾವು ಒಬ್ಬರಿಗೆ ಹೇಳಿದ್ರ ಅವ್ರು ಯಾರಿಗೆ ಹೇಳ್ಬೇಕು, ಅವ್ರು ಯಾರಿಗೆ ಹೇಳ್ಬೇಕು, ಒಂದು ಚೈನ್ ಕ್ರಿಯೇಟ್ ಮಾಡಿ ನಾಳೆ ಹೇಳ್ರಿ ನನಗ ನಾಕಿಂತವ್ರಿಗೆ ಹೇಳ್ತೇನ್ರಿ ಅಂತ ನೀವು ಹೇಳ್ಬೇಕು. ಮತ್ ನೆಕ್ಸ್ಟ್ ಅವ್ರು ಯಾರಿಗೆ ಹೇಳ್ತಾರ ಅದು ಚೈನ್ ಕ್ರಿಯೇಟ್ ಮಾಡೋಣ ಮಾಡಿ ಹಿಂಗೇನು ಬರ್ಲಿಕ್ಕೆ ಅನುಕೂಲ ಆಗಿಲ್ಲ ಅಂದ್ರೂ ಸರಿ, ಅನುಕೂಲ ಆದ್ರೂ ಸರಿ ಇನ್ನೊಬ್ಬರಿಗೆ ಇನ್ಫಾರ್ಮ್ ಮಾಡ್ಬೇಕು. ಬೆಳಗಿನ ಪಾಠ ಮತ್ತೆ ಸಾಯಂಕಾಲ ತಗೊಳಕತ್ತಾರೆ ಏನೋ ಒಂದು ಹೇಳ್ತೀವಿ, ಇಮಿಡಿಯೇಟ್ ಎಲ್ಲರಿಗೆ ವಾಟ್ಸ್ಆಪ್ ಎಲ್ಲರೂ ನೋಡಂಗಿಲ್ಲ. ಅದೇ ನಿಮ್ ಸಮಸ್ಯೆ. ವಾಟ್ಸ್ಆಪ್ ನೋಡಿದ್ರೆ ಅಂದ್ರೆ ಗೊತ್ತಾಗ್ಬಿಡ್ತದೆ. ಅಟ್ಲೀಸ್ಟ್ ಸಂಜೆ 6 ಗಂಟೆ 7 ಗಂಟೆ ಯಾವಾಗೋ ಒಂದು ಟೈಮ್ ಇಟ್ಕೊಂಡು ಆ ಟೈಮಿಗೆ ನೋಡ್ರಿ. ಪಾಠ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲಾದ್ರೂ ನೋಡ್ರಿ. 8 ಗಂಟೆಗಾದ್ರೂ ಒಂದ್ಸಾರಿ ವಾಟ್ಸ್ಆಪ್ ನೋಡ್ರಿ. ಚೈನ್ ಕ್ರಿಯೇಟ್ ಮಾಡೋದು ಬೇಕೇ ಆಗಿಲ್ಲ. ನಿಮ್ ಪಾಠ ಚಾಲು ಮಾಡ್ತಿರಲ್ಲ ಸಂಜೆ ಪಾಠ, ಅಷ್ಟ್ರೊಳಗೆ ನೋಡ್ಕೋಬೇಕು ಒಂದ್ಸಾರಿ ಏನದ ಇವತ್ತಿನ ವಿಶೇಷ ಅಂತ. ನೋಟಿಸ್ ಬೋರ್ಡ್ ನೋಡ್ದಂಗದು. ವಾಟ್ಸ್ಆಪ್ನಾಗ ಏನಾರ ಹಾಕಿದ್ರ ಅಂತಂದ್ರೆ ಅದ್ರೊಳಗೆ ನಿಮ್ಗೆ ಫ್ರೀ ಇದ್ರೆ ಅಟೆಂಡ್ ಆಗ್ಬೇಕು. ಹೆಂಗಿರ್ತದೆ. ನಿನ್ನೆ ಏನ್ ಮಾಡಿದೆವು, ಈ 79ನೇ ವಿಷಯಾಂಕದ ಬಗ್ಗೆ ಚರ್ಚೆ ಮಾಡಿದೆವು. ಕೇವಲ ವಸ್ತುವಿನ ಜ್ಞಾನವೇ ಅಧ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಈಗ ಮೊದಲ ಎಲ್ಲೆಲ್ಲಿ ಏನ್ ಮಾಡ್ಲಕತ್ತೀವಿ ಅನ್ನೋದು ಗೊತ್ತಿರ್ಬೇಕು. ಏನ್ ಮಾಡ್ಲಕತ್ತೀವಪ್ಪ ಅಂತಂದ್ರೆ, ಅಧ್ಯಾಸ ಅನ್ನೋದು ಏನಾದಲ್ಲ, ಈ ಒಂದು ಅದ್ವೈತ ಸಿದ್ಧಾಂತದೊಳಗ ಮಾಯೆ, ಅವಿದ್ಯೆ, ಅಧ್ಯಾಸ ಈ ಏನ್ ಶಬ್ದ ಅದಲ್ಲ, ಇದು ಆದ ಅನ್ಬೇಕಾದ್ರೆ, ಅಧ್ಯಾಸ ಅನ್ನೋದು ಆದ ಅನ್ಬೇಕಾದ್ರೆ ಏನಿರ್ಬೇಕಾಗಿದೆ ಅಲ್ಲಿ? ಈಗ ಮೊದಲು ಹೇಳ್ರಿ, ಅಧ್ಯಾಸ ಆದ ಇಲ್ಲ. ಅವು ಬಿಡ್ರಿ, ಅಧ್ಯಾಸ ಆದ ಇಲ್ಲ. ವೇದಾಂತ ಸಿದ್ಧಾಂತಿಯ ಪ್ರಕಾರ ಅಧ್ಯಾಸ ಆದ ಇಲ್ಲ. ಇದೆ. ಹೇಗಿದೆ? ನಿತ್ಯವಾಗಿದೆ. ಅಧ್ಯಾಸ ಅನ್ನೋದು ಆದ, ಆದ್ರೆ ಹೆಂಗದ ಅಂದ್ರೆ ನಿತ್ಯವಾಗಿ ಇದೆ. ಮತ್ತೆ ಅಧ್ಯಾಸ ಇರಬೇಕಾದ್ರೆ ಏನಿರ್ಬೇಕಾಗ್ಯದ? ಎಲಿಜಿಬಿಲಿಟಿ, ಅರ್ಹತೆಗಳು, ಪೂರ್ವಪಕ್ಷಿ ಪ್ರಕಾರ ಸಾಮಗ್ರಿಗಳಿರ್ಬೇಕಾಗ್ಯದ.
ಅಧ್ಯಾಸ ಆಗ್ಬೇಕಾದ್ರೆ ಸಾಮಗ್ರಿಗಳು ಇರ್ಬೇಕಾಗ್ಯದ. ಏನ್ ಸಾಮಗ್ರಿ ಅಂತಂದ್ರೆ ಹಿಂದೆ ಎಲ್ಲೋ ಆ ವಸ್ತುವನ್ನ ನೋಡಿದ ಜ್ಞಾನ, ಮತ್ತೇನಿರ್ಬೇಕು? ಪ್ರಮಾಣಗತ ದೋಷ, ಪ್ರಮೇಯಗತ ದೋಷ, ಪ್ರಮಾತಾಗತ ದೋಷ, ಮತ್ತೆ ವಸ್ತುವಿನ ಸಾಮಾನ್ಯ ಜ್ಞಾನ ಇರಬೇಕು, ವಿಶೇಷ ಜ್ಞಾನ ಆಗಿರಬಾರ್ದು. ಸಾಮಾನ್ಯ ಜ್ಞಾನ ಆಗಿರ್ಬೇಕು, ಏನೋ ಆದ ಅಂತ ಅನಿಸ್ಬೇಕು, ಆದ ಏನನ್ನತ್ತ ಕಾಣಬಾರ್ದು. ಈ ರೀತಿ ಸಾಮಗ್ರಿಗಳು ಇದ್ದರೆ ಮಾತ್ರ ಅಧ್ಯಾಸ ಆದಂತ ಒಪ್ಕೋತೀನಿ. ನಿಮ್ಮಲ್ಲಿ ಅಧ್ಯಾಸನೇ ಇಲ್ಲ, ಯಾಕಂದ್ರೆ ಅಲ್ಲಿ ಸಾಮಗ್ರಿಗಳೇ ಇಲ್ಲ. ಸಾಮಗ್ರಿಗಳು ಇಲ್ಲದ ಕಾರಣ ನೀವು ಏನ್ ಹೇಳ್ತೀರಿ ಅದು ನಮಗೆ ಅಧ್ಯಾಸ ಅಲ್ಲ. ಮತ್ತೆ ಅಧ್ಯಾಸ ಅಲ್ಲ ಅಂತಂದ ಮೇಲೆ ಅದನ್ನ ಅಧ್ಯಾಸ ನಿವೃತ್ತಿ ಮಾಡೋದಕ್ಕೆ ಜ್ಞಾನ ಅಂತ ಏನ್ ಹೇಳ್ತೀರಲ್ಲ, ಆ ಮೋಕ್ಷ ಜ್ಞಾನ ಹೇಳ್ತೀರಿ, ಅದನ್ನು ಅಲ್ಲ. ಏನಾಗ್ತದ? ನಿಮ್ಮ ಆತ್ಮದರ್ಶನ ಅಂತಂದ್ರೆ ಯಾರಿಗಾರ ದರ್ಶನ ಆಗ್ಯದೇನು? ದರ್ಶನ ಆಗಿಲ್ಲ, ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಂಗಿಲ್ಲ. ಅದು ಹೆಂಗದ? ಬಂಜಿ ಮಗ ಇದ್ದಂಗದ, ಬರೀ ಕಾಲ್ಪನಿಕ ಅದ ನಿಮ್ದು. ಮತ್ತೆ ಅಧ್ಯಾಸ ಆದಂತೀರಿ, ಅಲ್ಲಿ ಅಧ್ಯಾಸ ಅಂತಂದ್ರೆ ಸಾಮಗ್ರಿಗಳಿಲ್ಲ. ಹಿಂಗಾಗಿ ನಾವು ಅಧ್ಯಾಸ ಆದ ಅನ್ನಂಗಿಲ್ಲ, ನಾವು ಅಧ್ಯಾಸ ಇಲ್ಲ ಅಂತೀವಿ ಅಂತ ಏನ್ ಹೇಳ್ತಾನ ಅವನು? ಪೂರ್ವಪಕ್ಷಿ ಹೇಳ್ತಾನೆ. ಇಲ್ಲಪ್ಪ, ಅಧ್ಯಾಸ ಆದ, ಅದರ ಅಧ್ಯಾಸಗಳು ಇರಬೇಕೆಂಬ ನಿಯಮವಿಲ್ಲ. ಯಾವುದು? ಅಧ್ಯಾಸ ಆದ ಹೆಂಗದ? ಮಿಥ್ಯವಾಗ್ಯದ. ಅದರ ಅಧ್ಯಾಸ ಆಗ್ಬೇಕಂದ್ರೆ ಸಾಮಗ್ರಿಗಳು ಇರಲೇಬೇಕೆಂಬ ನಿಯಮವಿಲ್ಲ. ಓಕೆನಾ? ಇದು ಕರೆಕ್ಟ್ ಅದ? ಯಾರು ಹೇಳಕತ್ತಾರ ಇದು? ಅಧ್ಯಾಸ ಅನ್ನೋದು ಇಲ್ಲ ಅಂತ ಅನ್ನಕ್ಕಾಗಂಗಿಲ್ಲ, ಅಧ್ಯಾಸ ಅನ್ನೋದು ಆದ. ಆದ್ರ ಅಧ್ಯಾಸ ಆಗ್ಬೇಕಾದ್ರ ಆ ಸಾಮಗ್ರಿಗಳಂತ ಏನದವಲ್ಲ, ಆ ಸಾಮಗ್ರಿಗಳು ಇರಲೇಬೇಕೆಂಬ ನಿಯಮವಿಲ್ಲ. ಹೆಂಗ? ತಿಳಿತಾ? ನಾ ಹೇಳಿದ್ದು ಸ್ವಲ್ಪ ರೀಪ್ರೊಡ್ಯೂಸ್ ಮಾಡ್ರಿ, ಮತ್ತೆ ವಾಪಸ್ ಕೊಡ್ರಿ, ನನಗೆ ಒಪ್ಪಿಸ್ರಿ. ನೀವು ಗಪ್ಪ ಕೂತಾರ ನಮ್ಗೆ ಏನ್ ತಿಳಿಬೇಕು? ಶಬ್ದಗಳೇ ಬೇರೆ, ನೀವು ಹೇಳೋ ಶಬ್ದಗಳೇ ಬೇರೆ. ಈ ಶಬ್ದಗಳು ಬೇಕು ನನಗೆ ವಾಪಸ್. ನಾ ಏನ್ ಶಬ್ದಗಳು ಬಳಸ್ತೀನಿ ಅವೇ ಬಳಸ್ಬೇಕು. ನಿಮ್ಮೊಳಗೆ ಕೊಡಬೇಡ್ರಿ. ಸಾಮಗ್ರಿಗಳು ಇಲ್ಲದೆ ಇದ್ರೂ ಕೂಡ ಸಾಮಗ್ರಿಗಳಿದ್ರೇನೆ ಅಧ್ಯಾಸ ಆಗಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಾನ. ಅದಕ್ಕೆ ವೇದಾಂತ ಸಿದ್ಧಾಂತಗಳು ಎಷ್ಟು ಸಾಮಗ್ರಿಗಳು ಇಲ್ಲದೆ ಇದ್ರೂ ಅಧ್ಯಾಸ ಆಗತ್ತೆ ಅಂತ ಹೇಳ್ತಾರೆ. ಸಾಮಗ್ರಿಗಳು ಬೇಕೇ ಅಂತಿಲ್ಲ, ಅವು ಇಲ್ಲದೆ ಇದ್ರೂ ಅಧ್ಯಾಸ ಸಾಧ್ಯ ಆಗತ್ತೆ ಅಂತ ನಿಶ್ಚಯದಾಗ್ತವ್ರು ಹೇಳ್ತಾರೆ. ಪೂರ್ವಪಕ್ಷ ಹೇಳ್ತಾನ, ಸಾಮಗ್ರಿಗಳು ಇದ್ರೇನೆ ನಾನು ಅಧ್ಯಾಸ ಅಂತೀವಿ, ಅಧ್ಯಾಸ ಆದ ಅಂತೀವಿ.
ಆದ್ರ ಇವ್ರೇನಂತಾರ ಅಭ್ಯಾಸ ಆದ ಅದು ಹೆಂಗದ ಮಿಥ್ಯವಾಗಿ ಅದ ಮತ್ತೆ ನೀನೇನ್ ಸಾಮಗ್ರಿಗಳು ಹೇಳ್ತಿ ಆ ಸಾಮಗ್ರಿಗಳು ಇರಲೇಬೇಕೆಂಬ ನಿಯಮವಿಲ್ಲ ಅಂತ ಹೇಳಿ ಮುಂದೇನ್ ಮಾಡ್ಯಾರ ಒಂದನೇ ಸಾಮಗ್ರಿಯನ್ನ ಈಗೇನ್ ಮಾಡ್ಲಕತ್ತಾರ ಖಂಡಿಸ್ಲಕತ್ತಾರ. ನಾವ್ ಎಲ್ಲೆದೀವಿ ಅಂದ್ರೆ ಇದು ಬೇಕಾಗ್ಯದ ಪಾಯಿಂಟ್ ನಿಮ್ಲಿಂದ ನಮ್ಮ ಒಂದನೇ ಸಾಮಗ್ರಿ ಏನದ ಸತ್ಯ ವಸ್ತುವಿನ ಜ್ಞಾನ. ಮೊದಲೆಲ್ಲೋ ಒಂದ್ ಕಡೆ ನೀವು ನಿಜವಾದ ಹಾವು ನೋಡಿರ್ತೀರಲ್ಲ, ಆ ಸತ್ಯ ವಸ್ತುವಿನ ಜ್ಞಾನ ಇದ್ರೆ ಇವಾಗ ಏನಾಗ್ಲಿಕ್ಕತ್ತದ ಮಂದಗತ್ತಲೆ ಸತ್ಯ ವಸ್ತುವಿನ ಜ್ಞಾನ. ಖರೆ ಹಾವು ಎಲ್ಲಿ ನೋಡಿರಿ? ಚಲೋ ಬೆಳಕಿದ್ದಲ್ಲಿ ನೋಡಿರಿ ನೀವು. ಖರೆ ಹಾವು ಎಲ್ಲಿದ್ದಾಗ ನೋಡಿರಿ? ಬೆಳಕಿನಾಗ ನೋಡಿರಿ. ಸತ್ಯ ವಸ್ತುವಿನ ಜ್ಞಾನ ಆಗ್ಯದ ನಿಮಗ. ಹಾವು ಅಂದ್ರೆ ಹೆಂಗಿರ್ತದ ಏನಿರ್ತದ ಅಂತ ಹೇಳಿ. ಈಗೇನಾಗ್ಯದ ಮಂದಗತ್ತಲೆಯಲ್ಲಿ ನೀವು ಒಂದು ಹಗ್ಗ ಬಿದ್ದದ ಅದನ್ನು ನೋಡಿ ಹಾವು ಅಂತ ಅನ್ಲಕತ್ತೀರಿ. ಈಗ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಆ ಸತ್ಯವಸ್ತು ಹಿಂದೆ ಎಲ್ಲೋ ನೋಡಿದ ಜ್ಞಾನದಲ್ಲ, ಆ ಜ್ಞಾನ ನಿಮ್ಗೆ ಏನ್ ಮಾಡ್ಲಕತ್ತದ ಈಗ ಹಾವಾಗಿ ಮಂದಗತ್ತಲೆಯಲ್ಲಿ ಹಾವಾಗಿ ನಿಮ್ಗೆ ತೋರಿಸಿ ಅಂದಿಸ್ಲಕತ್ತದ ಅಂತ ಹೇಳಕತ್ತ. ಈಗ ಇದ್ರೊಳಗೆ ಸೂಕ್ಷ್ಮವಾದ ವಿಷಯ ಏನ್ ಹೇಳಕತ್ತಾರ, ತಾವು ನಿಶ್ಚಲ್ದಾಸ್ತಿ ಅಂತಂದ್ರೆ ನೀವು ಎಲ್ಲೋ ಅರಣ್ಯದಾಗ ಹೋಗುವಾಗ ಎಂದೋ ಒಂದು ಹುಲಿ ನೋಡಿರ್ತೀರಿ. ಹುಲಿ ಅಂದ್ರೆ ಹೆಂಗಿರ್ತದ ನಿಮಗೆ ಜ್ಞಾನ ಆಗ್ಬಿಟ್ಟದ. ಆವಾಗ ಹುಲಿ ನೋಡಿದಾಗ ನಿಮಗ ಅಂಜಿಕೆ ಆಗಿತ್ತು, ಏನೋ ಆಗಿತ್ತು. ಹೆಂಗೋ ಪಾರಾಗಿ ಬಂದಿರಿ. ಬಂದು ಆರಾಮ ಮನ್ಯಾಗ 4 ಮಂದಿ ಕುಂತೀರಿ, ಮಾತಾಡ್ಕೋತ ಕೂತೀರಿ. ಕುಂತೊತ್ನಾಗ ಏನಾಗ್ಬಿಡ್ತು, ಆ ಹುಲಿ ನೋಡಿದ್ದು ನಿಮಗ ಮತ್ತೆ ನೆನಪು ಬಂತು. ಹಿಂದ ಎಲ್ಲೋ ನೋಡಿದ ಹುಲಿಯ ಜ್ಞಾನ ನಿಮಗ ಮತ್ತೆ ಮರು ನೆನಪಾಯ್ತು, ಸ್ಮೃತಿಗೆ ಬಂತು. ಸ್ಮೃತಿಗೆ ಬಂದಾಗ ಆ ಹುಲಿಯನ್ನ ನೋಡಿ ನೀವು ಈಗ ಅಂದಿತೀರೇನು? ಅಂಜಿಕೆ ಬರ್ತದೆ ಈಗ? ಅರಣ್ಯದಾಗ ಎಲ್ಲೋ ನೋಡಿದ ಹುಲಿ ನೋಡಿ ಈಗ ಅಂಜಿಕೆ ಬರ್ತದೆ ನಿಮಗ? ಆ ಜ್ಞಾನದಿಂದ ನಿಮಗೇನಾರ ಅಂಜಿಕೆ ಬರ್ಲಕತ್ತದ ಈಗ? ಇಲ್ಲ. ಅಗ್ರಿ ಆರಾಮ್ ನಿಮ್ಮನೆ ಆರಾಮ್ ಕೂತೀರ. ಹುಲಿ ಎಲ್ಲದ? ಅರಣ್ಯದಾಗ ಅದ. ಆ ಹುಲಿ ನೋಡಿದ ಜ್ಞಾನ, ಆ ಹುಲಿ ನೋಡಿದ ಸಮಯ ಎಲ್ಲ ನಷ್ಟ ಆಗಿ ಹೋಗ್ಬಿಟ್ಟದೆ. ಈಗ ನಷ್ಟ ಆಗಿ ಹೋದ ಮೇಲೂ ಈಗ ಮತ್ತದು ನಮ್ಮ ನೆನಪಿಗೆ ಬಂತು ಅಂತಂದ್ರೆ ಅದೇನು ನಮ್ಗೆ ಅಂಜಿಕೆ ಬರ್ತದೇನು? ಬರಂಗಿಲ್ಲ. ಏನಾಗ್ತದಂತಂದ್ರೆ ಇಲ್ಲಿ ಏನ್ ಹೇಳಕತ್ತಾರ, ಕೇವಲ ವಸ್ತುವಿನ ಜ್ಞಾನವೇ ಅಭ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಎಲ್ಲೋ ನೋಡಿದ ಹಾವು ಈಗ ಅಂಜಿಕೆ ಬರಲ್ಲ. ಈಗ ಅಂಜಿಕೆ ಬಂದದ. ಈಗೇನಾಗ್ಯದ, ಹಗ್ಗದೊಳಗಿನ ಹಾವು ನೋಡಿ ನಮಗ್ ಅಂಜಿಕೆ ಬಂದದ, ಮೈ ಎಲ್ಲ ಬೆವರಾಗ್ಯದ, ಚಡ್ಡಿ ಹಚ್ಚಿ ಆಗ್ಯದ, ಅಂಜಿಕೆ ಬಂದದ. ಹಿಂಗ ಆಗ್ಯದ ಅಂತಂದ್ರೆ ಅಂದು ನೋಡಿದ ಹಾವಿನ ಜ್ಞಾನದಿಂದ ಇಂದು ನಮಗ ಅಂಜಿಕೆ ಆಗ್ತಾ ಇಲ್ಲ. ಇದು ಮತ್ತೆ ಬೇರೆ ಏನೋ ಒಂದು ಅದ ಇಲ್ಲಿ. ಆ ಹಾವು ಇವತ್ತಿನ ಅಂಜಿಕೆಗೆ ಕಾರಣ ಇಲ್ಲ. ಅದೇ ಹೇಳಕತ್ತಾರ ಅವರು. ಕೇವಲ ವಸ್ತುವಿನ ಹಿಂದೆ ನೋಡಿದ ಜ್ಞಾನವೇ ಅಭ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಯಾರು ಹೇಳಕತ್ತಾರ? ಸಿದ್ಧಾಂತಿ ಹೇಳಕತ್ತಾನ. ಸಿದ್ಧಾಂತಿ ಅದೇನಾಗ್ಯದ, ಹಿಂದೆ ನೋಡಿದ ಹುಲಿ ಅಥವಾ ಹಾವು ನಿಮ್ಮಿಂದ ಏನದದು? ಕಾಲದಿಂದ ವ್ಯವಹಿತ, ದೇಶದಿಂದ ವ್ಯವಹಿತ. ನೀವದಿರಿ ಈಗ ಮನ್ಯಾಗ, ಅದು ನೋಡಿರಿ ಅರಣ್ಯದಾಗ. ನೀವದಿರಿ ಈಗ ವರ್ತಮಾನದಾಗ, ಅದು ನೋಡಿರಿ ಹಿಂದೆ ಯಾವುದೋ ಒಂದು 6 ತಿಂಗಳ ಹಿಂದೆ ನೋಡಿರಿ.
ಅದು ಕಾಲದಿಂದ ವ್ಯವಹಿತವಾಗಿದೆ ಮತ್ತು ದೇಶದಿಂದ ವ್ಯವಹಿತವಾಗಿದೆ. ಕಾಲದಿಂದ ವ್ಯವಹಿತವಾದ, ದೇಶದಿಂದ ವ್ಯವಹಿತವಾದ ಒಂದು ಜ್ಞಾನ ಏನದಲ್ಲ, ಅದು ಈಗ ನಮಗೆ ಉಂಟಾಗುವ ಸುಖ ದುಃಖಗಳಿಗೆ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ. ಆ ಜ್ಞಾನ ಕಾಲದಿಂದ ವ್ಯವಹಿತವಾದ ಮತ್ತು ದೇಶದಿಂದ ವ್ಯವಹಿತವಾದ ಜ್ಞಾನವು ಅಭ್ಯಾಸಕ್ಕೆ ಕಾರಣ ಎಂದು ಹೇಳಿದರೆ ಅದು ಸಂಭವಿಸುವುದಿಲ್ಲ. ಅದು ಏನಾಗಬೇಕು, ಈಗ ನಮಗೆ ಅಂಜಿಕೆ ಬರ್ಲಕತ್ತದಂತಂದ್ರೆ ಆ ಹುಲಿಗೆ ಸಂಬಂಧಪಟ್ಟಂತ, ಆ ಹಾನಿಗೆ ಸಂಬಂಧಪಟ್ಟಂತ ಜ್ಞಾನ ಅಲ್ಲ, ಜ್ಞಾನ ನಷ್ಟ ಆಗಿ ಹೋಗ್ಯದ. ಅದು ಜ್ಞಾನ ಹೋಗುವಾಗ ಏನ್ ಬಿಟ್ಟು ಹೋಗ್ಯದ, ನಮ್ಮೊಳಗ ಸಂಸ್ಕಾರ ಬಿಟ್ಟು ಹೋಗ್ಯದ. ಈ ಸಂಸ್ಕಾರ ಏನದ ನಿಮ್ಮಲ್ಲಿ ಅವ್ಯವಹಿತವಾಗ್ಯದ, ನಿಮ್ ಜೊತೆಗೆ ಅದದು, ನಿಮ್ಮ ಅಂತಃಕರಣದ ಜೊತೆಗೆ ಅದ. ಈಗದು ಎಂದು ನೋಡಿದ ಹಾನಿನ ಸಂಸ್ಕಾರ, ಹಾನಿನ ಜ್ಞಾನ ಅಂದೇ ಹೋಯ್ತು. ಹಾನಿನ ಸಂಸ್ಕಾರ ಏನದ, ಕಾಲದಿಂದ ಅವ್ಯವಹಿತವಾಗಿದೆ, ದೇಶದಿಂದ ಅವ್ಯವಹಿತವಾಗಿದೆ. ಅರಣ್ಯದೊಳಗೆ ನೋಡಿದ ಹಾವು ಅಥವಾ ಹುಲಿ ನಿಮ್ಮಲ್ಲಿ ಅದ. ಹೆಂಗದ ಅಂತಂದ್ರೆ ಸಂಸ್ಕಾರ ರೂಪದಲ್ಲಿ ಅದ. ಸಂಸ್ಕಾರ ರೂಪದಲ್ಲಿ ಅದ. ಸಂಸ್ಕಾರ ಇಲ್ಲದೆಯೇ ಕೇವಲ ವಸ್ತುವಿನ ಜ್ಞಾನವೇ ಅಭ್ಯಾಸಕ್ಕೆ ಕಾರಣವೆಂದು ಹೇಳಿದರೆ ಸಂಭವಿಸುವುದಿಲ್ಲ. ಕಾರ್ಯಕ್ಕಿಂತ ಕಾರಣ ಹೆಂಗಿರ್ಬೇಕು? ಎರಡು ಫಾರ್ಮುಲಾ ಕೊಡ್ತಾರೆ ಇವರು, ಸಿದ್ಧಾಂತಿ ನಿಶ್ಚಲದಾಸರು. ಕಾರಣ ಕಾರ್ಯಕ್ಕಿಂತ ಹೆಂಗಿರ್ಬೇಕು? ಪೂರ್ವ ಕಾಲದಲ್ಲಿರ್ಬೇಕು. ನಿಮಗೆ ಅಭ್ಯಾಸ ಆಗ್ಬೇಕಾದ್ರೆ ಏನು ಕಾರಣ ಹೇಳ್ತಿರಲ್ಲ, ಆ ಕಾರಣ ಹೆಂಗಿರ್ಬೇಕು? ಕಾರ್ಯಕ್ಕಿಂತ ಪೂರ್ವ ಕಾಲದಲ್ಲಿರಬೇಕು. ಹೆಂಗಿರ್ಬೇಕು? ಅವ್ಯವಹಿತವಾದ ಪೂರ್ವ ಕಾಲದಲ್ಲಿರಬೇಕು. ಪೂರ್ವ ಕಾಲದಲ್ಲಿ ಮೊದಲೇ ಇರ್ಬೇಕಾ? ಇಲ್ಲ, ಬಂಗಾರ ಆಭರಣ ಆಗ್ಬೇಕಾದ್ರೆ ಬಂಗಾರ ಇರ್ಬೇಕ ಬೇಡ? ನೀವು ಈಗೊಂದು ಏನಾರ ನೆಕ್ಲೆಸ್ ತಗೋಬೇಕಾಗ್ಯದ, ನೆಕ್ಲೆಸ್ ಬಜಾರ್ದಾಗ ಸಿಗುತ್ತದೆ ಡೈರೆಕ್ಟ್. ನೀವು ಬಂಗಾರ ತಗೊಂಡ್ರೆ ನೆಕ್ಲೆಸ್ ಆಗ್ತದ ಇಲ್ಲ? ಅದು ಫಸ್ಟ್ ಬಂಗಾರ, ಆಮೇಲೆ ನೆಕ್ಲೆಸ್. ಕಾರ್ಯ ನೆಕ್ಲೆಸ್, ಕಾರಣ ಬಂಗಾರ. ಮತ್ತದ ಹೆಂಗದ? ಕಾರ್ಯ ಕಾರಣ, ನೆಕ್ಲೆಸ್ ಬಂಗಾರ ಒಂದಕ್ಕೊಂದು ದೂರ ಅದಾವೆ. ನಾವು ಎಂದೋ ತಗೊಂಡು ಬಂಗಾರ ಎಂದೋ ನೆಕ್ಲೆಸ್ ಆಗ್ಯದೇನು? ಆ ನೆಕ್ಲೆಸ್ ಜೊತೆಗೇನೆ ಬಂಗಾರ ಆದ ಇಲ್ಲ? ಬಂಗಾರದೊಳಗೆ ನೆಕ್ಲೆಸ್ ಕಾಣ್ಲಕತ್ತದ ಇಲ್ಲ? ಅದು ಕಾಲದಿಂದ ದೇಶದಿಂದ ಅವ್ಯವಹಿತವಾಗ್ಯದ ಇಲ್ಲ? ನೆಕ್ಲೆಸ್ ಬಂಗಾರಗಳು ಅವೇನಾರ ದೂರ ಅದಾವೇನು? ಒಂದು ನೆಕ್ಲೆಸ್ ಕೈಯಾಗಿ ಹಿಡ್ಕೊಂಡಿರಿ, ಅದು ಕಾರ್ಯ. ಅದ್ರೊಳಗೆ ಬಂಗಾರ ಅದಲ್ಲ, ಆ ಬಂಗಾರ ಆ ನೆಕ್ಲೆಸ್ ನಿಂದ ಕಾಲದಿಂದ ವ್ಯವಹಿತವಾಗ್ಯದು, ದೇಶದಿಂದ ವ್ಯವಹಿತವಾಗ್ಯದು? ಕಾಲದಿಂದ ಅವ್ಯವಹಿತವಾಗಿದೆ, ದೇಶದಿಂದ ಅವ್ಯವಹಿತವಾಗಿದೆ. ಹಿಂಗಿದ್ದಕ್ಕೆ ಏನಾಗ್ಯದಪ್ಪ ಅಂತಂದ್ರೆ, ನಿಮ್ಮ ನೆಕ್ಲೆಸ್ ಕೈಯಾಗಿ ಹಿಡ್ಕೊಂಡ್ರೆ ಖುಷಿ ಅಂದ್ರೆ ಖುಷಿ ಆಗಲ್ಲ. ಯಾವಾಗ ಹಾಕೋಣ? ಮನ್ಯಾಗ ಗಂಡ ಬಂಗಾರ ತಂದು ಮನ್ಯಾಗ ಇಟ್ಬಿಟ್ಟಾನ, ಬಿಸ್ಕೆಟ್ ತಂದಿಟ್ಟಾನ ಬ್ಯಾಂಕಿನಾಗ, ರೊಕ್ಕ ಸ್ಟಾರ್ಟ್ ಮಾಡ್ಬೇಕು ಇನ್ವೆಸ್ಟ್ಮೆಂಟ್ ಪರ್ಪಸ್ ತಂದಿಟ್ಟು ಬಂಗಾರ ತಂದಿಟ್ಟಾನ. ಮುಂದೆ ಅದು ನೆಕ್ಲೆಸ್ ಮಾಡ್ಕೋಬೇಕು ಅಂತ ಒಂದು ಪ್ಲಾನ್ ಅದ. ಅದು ಏನಾರ ನಿಮಗ ಆಲ್ಮರೆ ಬಂಗಾರ ಅದ, ನಾ ಯಾವಾಗ ಬೇಕಾವಾಗ ನೆಕ್ಲೆಸ್ ಮಾಡ್ಕೋಬಹುದು ಅಂತ ಏನು ವಿಚಾರ ಅದ ಅಲ್ಲ, ಆ ವಿಚಾರಲಿಂತ ನಿಮಗೆ ಏನಾರ ನೆಕ್ಲೆಸ್ ಹಾಕೊಂಡು ಖುಷಿ ಆಗ್ಯದೇನು? ಆಗಂಗಿಲ್ಲ. ಆ ಕಾಲದಿಂದ ವ್ಯವಹಿತ, ದೇಶದಿಂದ ವ್ಯವಹಿತ. ನೆಕ್ಲೆಸ್ ತನಕ ಅದು ಬಂದೇ ಇಲ್ಲ ಬಂಗಾರದು. ಯಾವಾಗದ ನೆಕ್ಲೆಸ್ ಆಗ್ತದ, ಬಂಗಾರ ನೆಕ್ಲೆಸ್ ಆಗ್ತದ, ಆವಾಗ ಕಾಲದಿಂದ ದೇಶದಿಂದ ಕಾರಣ ಮತ್ತು ಕಾರ್ಯಗಳು ಅವ್ಯವಹಿತವಾದಾಗ ಅಲ್ಲೇನಾಗ್ತದ, ಅದರದ್ದು ಅಭ್ಯಾಸ ಆಗಿ ಅದರ ಪರಿಣಾಮ ಉಂಟಾಗ್ತದ, ಸುಖ ದುಃಖಗಳಾಗ್ತವ. ಇದೇ ಹೇಳಕತ್ತಾರ.
ಯಾವುದು ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತವಾಗಿರಬೇಕು, ಪೂರ್ವಕಾಲದಲ್ಲಿ ಇರಬೇಕು. ಕಾರಣವು ಕಾರ್ಯಕ್ಕಿಂತಲೂ ಪೂರ್ವದಲ್ಲಿರಬೇಕು. ಎಂಥ ಪೂರ್ವದಲ್ಲಿ? ಅವ್ಯವಹಿತ ಪೂರ್ವದಲ್ಲಿ. ಅಂದ್ರೆ ಯಾವುದು ಕಾರಣವಿರುವುದೋ ಅದು ಕಾರ್ಯದಿಂದ ಅವ್ಯವಹಿತ ಪೂರ್ವ ಕಾಲದಲ್ಲಿ ಇರಬೇಕು. ಅವ್ಯವಹಿತ ಪೂರ್ವ ಕಾಲ ಅಂದ್ರೆ ಕಾಲದಿಂದಲೂ ದೇಶದಿಂದಲೂ ಭಿನ್ನವಾಗಿ ಇರಲಾರದೇ, ಭಿನ್ನವಾಗಿ ಇಲ್ಲ, ಆದರ ಆದ ಹೆಂಗದ? ಅಭಿನ್ನವಾಗಿ ಅದ. ವ್ಯವಹಿತ ಅಂದ್ರೆ ಕಾಲದಿಂದ ದೇಶದಿಂದ ಭಿನ್ನವಾಗಿರತಕ್ಕಂಥದ್ದು, ದೂರವಾಗಿರತಕ್ಕಂಥದ್ದು. ವ್ಯವಹಿತ ಅಂದ್ರೆ ದೂರ ಇರೋದು. ಆಲ್ಮರನ್ ಬಂಗಾರ ಅದ ಬಿಸ್ಕಿಟು, ಮುಂದೆ ಎಂದೋ ಒಂದು ದಿನ ಇದು ಮಾಡ್ಕೊತೀನಿ, ನೆಕ್ಲೆಸ್ ಮಾಡ್ಕೊತೀನಿ ಅಂದಂಗದ. ವ್ಯವಹಿತವಾಗಿ ಅದ. ಆ ವ್ಯವಹಿತವಾದಂತ ಜ್ಞಾನ ಅದ ನಿಮ್ಮಲ್ಲಿ. ನೆಕ್ಲೆಸ್ ಅಂತದ್ ಮಾಡಿಸ್ಕೋಬೇಕಂತ ಜ್ಞಾನ ಅದ, ಅದಕ್ಕೆ ಬಂಗಾರ ಏಟಬೇಕಂತ ಜ್ಞಾನ ಅದ, ಎಷ್ಟು ಬಂಗಾರ ಬೇಕು ಅಷ್ಟು ಬಂಗಾರನು ಸಂಗ್ರಹ ಅದ, ಎಲ್ಲ ಅದ. ಫ್ಲಾಟಿನಾಗ ಹೋಗಿ ನಿಂತರ ಮನೆಯಾಗಿ ನಿಂತ ಎಷ್ಟು ಖುಷಿ ಆಗ್ತದೇನ್ರಿ? ಮುಂದೆ ಮನೆ ಕಟ್ತೀವಿ, ಒಂದ್ ಫ್ಲಾಟ್ ತಗೊಂಡಿರಿ, ಅದ್ರೊಳಗೆ ಮುಂದೆ ಅಂದೋ ಮನೆ ಕಟ್ತೀವಿ ಅಂತ ಹೇಳಕ್ಕೆ ಫ್ಲಾಟ್ನಾಗ ಇದ್ರ ಆ ಮನೆಯಾಗಿದ್ದಂತ ಖುಷಿ ಅಲ್ಲಿ ಫ್ಲಾಟ್ನಾಗ ಬರ್ತದೇನು? ಬರಂಗಿಲ್ಲ. ನಿಮ್ಮದ್ ಮನೆ ಏನದ? ಎಲ್ಲ ಮನೆ ಕಟ್ಟೋದಕ್ಕೆ ಪ್ಲಾನು ಅದ, ಮನೆ ಕಟ್ಟೋದ್ ರೊಕ್ಕನೂ ಅದ, ಎಲ್ಲಾನು ವ್ಯವಸ್ಥೆ ಅದ. ಆದ್ರೆ ಮನೆ ಕಟ್ಟಿಲ್ಲಲ್ಲ, ಬರೇ ಜ್ಞಾನ ಉಪಯೋಗ ಆಗಂಗಿಲ್ಲ. ಅದಕ್ಕೆ ವ್ಯವಹಿತ ಅಂದ್ರೆ ಕಾಲದಿಂದ ದೇಶದಿಂದ ಭಿನ್ನವಾಗಿರತಕ್ಕಂಥದ್ದು, ದೂರವಾಗಿರತಕ್ಕಂಥದ್ದು. ಕಾಲದಿಂದಾಗಲಿ ದೇಶದಿಂದಾಗಲಿ ದೂರ ಇರಲಾರದೆಯೇ ಕಾರ್ಯಕ್ಕೆ ಅಂಟಿಕೊಂಡೇ ಇರಬೇಕು. ಇದನ್ನ ಅವ್ಯವಹಿತ ಎನ್ನುತ್ತಾರೆ. ಅದು ಹೇಗೆಂದರೆ ಶಾರ್ಟಾಗಿ ಹೇಳಕತ್ತೀನಿ. ಈ ಒಂದು ಕುಂಬಾರನ ಸಿಗರಿ ಅಥವಾ ಚಕ್ರ ದಂಡ ಏನದ, ಇದು ಒಂದು ಊರಾಗದ, ಮತ್ತೆ ಹೆಸರು ಒಂದು ಊರಾಗದ. ಕುಂಬಾರನಿಗೆ ಅದಕ್ಕೆ ಬೇಕಾದ ಕಾರಣಗಳು ಏನದವ? ಅದವ. ಎಲ್ಲಿದವ? ಅವು ಅಲ್ಲದವ, ಇವು ಇಲ್ಲದವ. ಕುಂಬಾರನಿಗೆ ಗಡಿಗೆ ಮಾಡಂತ ಕಾರ್ಯ ಮಾಡಪ್ಪ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಬರ್ತದೇನೋ ಅವನಿಗೆ? ಅದೊಂದು ಊರಾಗದ, ಇದು ಒಂದು ಊರಾಗದ. ಎಲ್ಲಿ ಹೋಗ್ತದವ ಮಾರಾಯ? ತರ್ತೀನಿ, ತಗೊಂಡ್ಬರ್ತೀನಿ, ನೀ ಕೆಲಸ ಮಾಡು, ನೀ ಅಡಿಗೆ ಮಾಡ್ಲಕ್ ತಯಾರು ಮಾಡು, ನಾ ಕೆಲಸ ತರ್ತೀನಿ ಆಮೇಲೆ. ಅಥವಾ ಚಿಗರಿ ತಗೊಂಡ್ಬರ್ತೀನಿ, ನೀ ಮಾಡು ಅಂದ್ರೆ ಮಾಡ್ಲಕ್ ಬರ್ತದೇನು? ಕಾಲದಿಂದ ದೇಶದಿಂದ ಅವ್ಯವಹಿತವಾಗಿರ್ಬೇಕು. ಅದೇ ಜಾಗದಾಗ ಅದೇ ಸಮಯದಲ್ಲಿ ಇರ್ಬೇಕು. ಯಾವಾಗಾದ್ರೂ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಪೊಲೀಸರು ಹೆಂಗ್ ಬರ್ತಾರ? ಆ ಜಾಗ ಆ ಸಮಯ ಅವ್ರಿಗೆ ಬಹಳ ಮುಖ್ಯ. ಕಾಲದಿಂದ ದೇಶದಿಂದ ಅವ್ಯವಹಿತವಾಗಿಂತ ಒಂದು ಮಾಹಿತಿಗಳನ್ನು ಏನ್ ಸಂಗ್ರಹ ಮಾಡ್ತಾರ, ಅದೇ ಅವರಿಗೆ ಆಧಾರ ಮುಂದೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ. ಹೀಗಾಗಿ ಒಂದೊಂದು ಕಾರಣ ಒಂದು ಕಡೆ, ಕಾರ್ಯ ಒಂದು ಕಡೆ. ಕಾರಣ ಯಾವುದೋ ಒಂದು ಕಾಲದಲ್ಲಿ, ಕಾರ್ಯ ಯಾವುದೋ ಒಂದು ಕಾಲದಲ್ಲಿ ಆಗಿತ್ತು ಅಂತಂದ್ರೆ ಅದು ಅಭ್ಯಾಸ ಆಗಂಗಿಲ್ಲ. ಅಂತ ಕಾರಣಗಳು ಅಭ್ಯಾಸಕ್ಕೆ ಕಾರಣವಾಗುವುದಿಲ್ಲ. ಅದಕ್ಕೆ ಏನಾಗಬೇಕು? ಆ ಜ್ಞಾನ ಹೆಂಗಿರಬೇಕು? ಕಾರ್ಯಕ್ಕಿಂತ ಕಾರಣದ ಜ್ಞಾನ ಪೂರ್ವದಲ್ಲಿರಬೇಕು. ಮತ್ತು ಅದು ಹೆಂಗಿರಬೇಕು? ಆ ಒಂದು ಕಾರ್ಯ ನಡೆದಾಗ ಅದರ ಜೊತೆಗೆ ಅದು ಅವ್ಯವಹಿತವಾಗಿ ಇರಬೇಕು ಅಂತೇಳಿ ಯಾರು ಹೇಳಿದ್ರಿದು? ಸಿದ್ಧಾಂತಿ. ಸಿದ್ಧಾಂತಿ ಅಂದ್ರೆ ನಿಶ್ಚಲದಾಸರು ಹೇಳಕತ್ತಾರ. ಇದನ್ನೇ ಅವರು ಮುಂದ ಇನ್ನ ಡೀಟೇಲ್ ಆಗಿ ಹೇಳೋರದರ. ಆದ್ರೆ ಪೂರ್ವ ಪಕ್ಷಿ ಏನಂತಾನ? ಅವೆಲ್ಲ ಆಗಲ್ಲ, ಜ್ಞಾನ ಕಾರಣ ಆಗಂಗಿಲ್ಲ, ಜ್ಞಾನ ಒಂದೇ ಕಾರಣ ಆಗಂಗಿಲ್ಲ ಅಂದ್ರೆ ಅದಂಗ? ಎಂದೋ ಮಾಡಿದ ಪಾಪ ಪುಣ್ಯಗಳು, ಎಂದೋ ಮಾಡಿದ ಪಾಪ ಪುಣ್ಯಗಳು ಏನು
ಅದೇ ಟೈಮಿಗೆ ಸುಖ ಕೊಡ್ತವೆ ನಾವು. ಇವಾಗ ಮತ್ತೊಂದು ತೆಗೆದ ಕರ್ಮ ಸಿದ್ಧಾಂತದ್ದು. ಈಗ ನೀವೇನ್ ಸುಖ ಅನುಭವಿಸ್ಲಕತ್ತೀರಲ್ಲ, ಈ ಸುಖ ಅನುಭವಿಸುವುದಕ್ಕೆ ಕಾರಣ ಯಾವುದು? ನೀವು ಮಾಡಿದ ಪಾಪ ಪುಣ್ಯಗಳು. ಆ ಪಾಪ ಪುಣ್ಯಗಳು ಕಾಲದಿಂದ ವ್ಯವಹಿತ ಆಗ್ಯಾವ ಇಲ್ಲ, ದೂರದವ ಇಲ್ಲ. ಎಂದೋ ಎಲ್ಲೋ ಮಾಡಿದ ಪಾಪ ಪುಣ್ಯಗಳು ಮುಂದೆ ನಮಗೆ ಸುಖ ಉಂಟು ಮಾಡ್ತಾವ ಅಂತೇಳಿ ಏನ್ ಕರ್ಮ ಸಿದ್ಧಾಂತ ಹೇಳ್ತದ, ಈ ವಾಕ್ಯ ನಿಮ್ಗ ಏನ್ ಮಾಡ್ತದ ಅಂತಂದ್ರ ಈ ವಾಕ್ಯ ಸುಳ್ಳು ಅನಿಸ್ತದ. ಕರ್ಮ ಸಿದ್ಧಾಂತದ ಆದೇಶ ಏನದ, ಇದು ಸುಳ್ಳಾಗ್ತದ. ನೀವು ಹೇಳೋ ರೀತಿ ನೋಡಿದರೆ ತಪ್ಪಾಗ್ತದ. ಎಂದೋ ನೋಡಿದ ಹುಲಿ, ಎಂದೋ ನೋಡಿದ ಸರ್ಪ ಇವತ್ತು ನಮ್ಮ ಅಂಜಿಕೆಗೆ ಕಾರಣ ಆದ ಅಂದ್ರೆ ಈ ವಾಕ್ಯಕ್ಕೆ ಅದಕ್ಕೆ ಲೇಖ. ಅದನ್ನ ಬಿಟ್ಟು ಇವತ್ತು ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮ ಜೊತೆಗೆ ಅವ್ಯವಹಿತವಾಗಿಯೇ ಇರಬೇಕು. ವ್ಯವಹಿತವಾದಂತ ಕರ್ಮಗಳು ನಮಗೆ ಉಪಯೋಗ ಇಲ್ಲ, ನಮ್ಮ ಸುಖ ದುಃಖಕ್ಕೆ ಕಾರಣ ಇಲ್ಲ ಅಂತ ಹೇಳ್ದಂಗೆ ಆಗ್ತದಪ್ಪ. ಈಗ ನೀ ಹೇಳೋದು ಹಂಗ ಆಗಂಗಿಲ್ಲ ಅಂತ. ಅದಕ್ಕೆ ಇದಕ್ಕೆ ಏನಾರ ಸಂಬಂಧದ ಏನ್ರಿ? ಎಂದ ಮಾಡಿದ ಕರ್ಮಕ್ಕ ಇವತ್ತು ಅನುಭವಿಸುವ ಸುಖ ದುಃಖಕ್ಕ ಸಂಬಂಧ ಹೇಳ್ತಾರಲ್ಲ, ಇದು ಸುಳ್ಳಾಗ್ತದ. ಎಂದೋ ನೋಡಿದ ಸರ್ಪದಿಂದ ಇವತ್ತು ನನಗೆ ಅಂಜಿಕೆ ಬರ್ತದ ಅನ್ನೋದು ನೀನು ಸುಳ್ಳು ಅಂತಿದೆ ಅಂದ್ರೆ ಇದನ್ನು ಸುಳ್ಳು ಅನ್ಬೇಕಾಗ್ತದ. ನೀ ಎಂದೋ ಮಾಡಿದ ಕರ್ಮಗಳು ಇವತ್ತಿನ ನಮ್ಮ ಸುಖ ದುಃಖಕ್ಕೆ ಕಾರಣ ಆವಂತ ಒಪ್ಪಿದ್ರೇನೆ, ನಾವು ಹಾವು ಎಂದೋ ನೋಡಿದ ಹಾವು ಇವತ್ತು ನಮ್ಮ ಸುಖ ದುಃಖಕ್ಕೆ ಕಾರಣ ಆಗ್ಯದ ಅಂತ ಹೇಳಿಕೆ ಒಪ್ಪಿದ್ರೆ ಅವು ಒಂದಕ್ಕೊಂದು ಸರಿ ಹೋಗ್ತಾವ. ನೀನು ವಿಚಾರ ಇದು ಬೇರೆ ಟೈಪ್ ಅದ ಅಂತ ಹೇಳ್ತಾರ. ಅದಕ್ಕೆ ನಿಶ್ಚಲ್ದಾಸರು ಏನ್ ಹೇಳ್ತಾರಂತಂದ್ರೆ, ಅಲ್ಲಿ ಕರ್ಮ ಏನ್ ಮಾಡಿರಲ್ಲ, ಕಾಯ ವಾಚ ಮನಸ, ಆ ಕಾಯ ವಾಚ ಮನಸ ಕರ್ಮ ಮಾಡಿದ ಕರ್ಮ ಮತ್ತೆ ಆ ಸಮಯ ಏನೇನಾಗ್ಯದ ಅದೆಲ್ಲ ಅದ ಏನೀಗ ಅದು ಅಂದೇ ನಷ್ಟ ಆಗಿ ಹೋಗ್ಬಿಟ್ಟದ. ಅದರ ಜ್ಞಾನ ಅಂದೇ ನಷ್ಟ ಆಗಿ ಹೋಗ್ಯದ. ಅದು ಆದೇನೀಗ ಇಲ್ಲ. ಇದು ನೀನ್ ಹೇಳೋದು ಹೆಂಗ ಅನಿಸ್ತದಪ್ಪ ಅಂತಂದ್ರೆ, ಪೂರ್ವ ಪಕ್ಷಿ ನೀ ಏನ್ ಹೇಳ್ತಿದಿ, ಹಿಂದೆ ನೋಡಿದ ಸರ್ಪದ ಜ್ಞಾನ, ಹುಲಿ ಜ್ಞಾನ, ಹಿಂದೆ ಮಾಡಿದ ಕರ್ಮಗಳೇ ಈಗಿನ ಸುಖ ದುಃಖಗಳಿಗೆ ಕಾರಣ ಆಗ್ಯದಂತ ನೀನೇನ್ ಹೇಳ್ತಿದಲ್ಲ, ಇದು ಹೆಂಗದ ಅಂತಂದ್ರ ಹಿಂದೆ ಆಗಿ ಹೋದಂತ ಘಟನೆ ಅದು ಇವತ್ತಿನ ಸುಖ ದುಃಖಕ್ಕೆ ಕಾರಣ ಆಗ್ಯದ ಅಂತಂದ್ರ ಅದು ಒಪ್ಪಂಗಿಲ್ಲ. ಇನ್ನ ಇಲ್ಲಿ ಚಿಗರಿ ಇತ್ತು, ಇಲ್ಲಿ ಕುಂಬಾರ ಇದ್ದ, ಇದು ಕುಂಬಾರನ ಮನೆ, ಅದು ಕುಂಬಾರನ ಮನೆ. ಆ ಮನೆ ಒಳಗ ಚಿಗರಿ ದಂಡ ಎಲ್ಲ ಇಲ್ಲೇ ಇತ್ತು ಅಂತ ಹೇಳಿ ಈಗೇನಾಗ್ಯದ, ಅವ ಕುಂಬಾರ ಸತ್ತೋಗ್ಯಾನ. ಮತ್ತೇನದ ಈಗ ಆ ಚಿಗರಿ ದಂಡಗಳು ನಷ್ಟ ಆಗಿ ಹೋಗ್ಬಿಟ್ಟವ. ಅವನು ಇರ್ಲಾರ್ದ ಕವೇನಾಗ್ಯಾವ, ಎಲ್ಲ ಕಳ್ಕೊಂಡು ಹೋಗ್ಬಿಟ್ಟವ. ಯಾರೋ ಎತ್ಕೊಂಡು ಹೋಗ್ಯಾರ, ಏನೋ ಆಗ್ಬಿಟ್ಟದ. ಅಲ್ಲಿ ಏನೂ ಇಲ್ಲ, ಕುಂಬಾರನ ಮನೆ ಕುಂಬಾರ ಇಲ್ಲ, ಕುಂಬಾರನ ಮನೆ ಚಿಗರಿ ಇಲ್ಲ, ದಂಡ ಇಲ್ಲ, ಕೆಸರಿಲ್ಲ, ಏನೇನೂ ಇಲ್ಲ. ಅಂತ ಮೃತ ಕುಲಾಲನಿಂದ ಘಟ ಸಿದ್ಧವಾದಂತ ಮಾತು ಹೇಳಕತ್ತಿದಿ ನೀನು. ಅಂತ ಮನೆಗೆ ಏನಿದ್ರೆ ಮತ್ತೆ ಘಟ ತಯಾರಾಗ್ತದೇನ್ರಿ? ಹತ್ತು ಕುಂಬಾರನಿಂದ ಗಡಿಗೆ ತಯಾರಾಗ್ತದೇನು? ಅಲ್ಲಿ ನಷ್ಟವಾದ ಚಕ್ರ ದಂಡ ತಿಗರಿಗಳಿಂದ ಮತ್ತೆ ಘಟ ತಯಾರು ಮಾಡ್ಲಿಕ್ಕಾಗ್ತದೇನು? ಆಗಂಗಿಲ್ಲ. ಹಿಂದೆ ನೋಡಿದ ಹಾವು ಅಂದೇ ಹೋಯ್ತು, ಅದರ ಜ್ಞಾನನೂ ಹೋಯ್ತು, ಹಾವು ಹೋಯ್ತು, ಹುಲಿನೂ ಹೋಯ್ತು. ಹಿಂದೆ ಮಾಡಿದ ಕರ್ಮದ್ದು ಆ ಕರ್ಮನೂ ನಷ್ಟ ಆಗಿ ಹೋಗ್ಬಿಟ್ಟವ. ಯಾವ ಇಲ್ಲೀಗ, ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ. ಅದೇ ಈಗಿನ ಸುಖ ದುಃಖಕ್ಕೆ ಕಾರಣ ಆಗ್ಯದ ಅಂತಂದ್ರ ಆ ಮೃತ ಕುಲಾಲನಿಂದ ಘಟ ತಯಾರಾಗ್ತದ ಅಂತ ಹೇಳ್ದಂಗ ಆಗ್ತದ. ಇದು ಅಸಂಭವ. ಇದು ಅಸಂಭವ. ಏನಾಗ್ಯದಪ್ಪ ಅಂತಂದ್ರೆ ಆ ಕರ್ಮಗಳು,
ಆ ಹುಲಿ, ಆ ಸಿಂಹ, ಆ ಸರ್ಪ ಏನೇನದವ ಅವು ವ್ಯವಹಿತವಾಗಿದವ, ದೂರದವ, ಕಾಲದಿಂದ ದೂರದವ, ದೇಶದಿಂದ ದೂರದವ, ಅವು ನಷ್ಟ ಆಗಿ ಹೋಗ್ಯಾವ. ಅವು ಇವತ್ತಿನ ಸುಖ ದುಃಖಗಳಿಗೆ ಕಾರಣ ಆಗಿಲ್ಲ. ಆದ್ರೆ ಅವುಗಳ ಸಂಸ್ಕಾರ ಅಂತ ಏನದ ಅಲ್ಲ. ಸಂಸ್ಕಾರ ಅಂದ್ರೇನು? ಹುಲಿ ನೋಡಿದಾಗ ನಿಮ್ಮ ಅಂತಃಕರಣ ಆ ಹುಲಿ ತನಕ ಹೋಗಿ ನೋಡಿ ಆ ಹುಲಿಯ ಆಕಾರ ತಾಳಿ ಒಂದು ಇದು ಹುಲಿ ಅಂತೇಳಿ ಚಿದಾಭಾಸ ತಿಳ್ಕೊಂಡು ತಿಳಿದ ಮೇಲೆ ಆ ನಿಮ್ಮ ಅಂತಃಕರಣದ ಒಂದು ವೃತ್ತಿ ಮತ್ತು ವಾಪಸ್ ಬಂದು ಆ ಹುಲಿಯ ಒಂದು ಸ್ಮೃತಿಯನ್ನ ಚಿತ್ತದೊಳಗ ಸ್ಟಾಕ್ ಮಾಡಿಟ್ಟದ. ಸರ್ಪದ್ದು ಚಿತ್ರವನ್ನ ಚಿತ್ತದೊಳಗೆ ಸ್ಟಾಕ್ ಮಾಡಿಟ್ಟದ. ಪಾಪ ಪುಣ್ಯ ಮಾಡಿದ ಕರ್ಮಗಳನ್ನ ನಿಮ್ಮ ಚಿತ್ತದೊಳಗ ಸ್ಟಾಕ್ ಮಾಡಿಟ್ಟದ. ಜನರೇನು ಬಲ್ಲರು ಒಳಗಾಗೋ ಕೃತ್ಯವ. ಮಂದಿ ತಿಳಿದಿಲ್ಲ ಅಂದ್ರೆ ಏನಾಯ್ತು? ನಿನ್ನ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತಂತವಿಲ್ಲ. ಜನರು ತಿಳಿದಿಲ್ಲ ಅಂದ್ರೆ ಏನ? ನಿಮ್ಮ ಒಳಗಿನ ಸಂಸ್ಕಾರಗಳು ಏನೇನದವೋ ನಿಮಗೆ ಗೊತ್ತು, ನಮ್ಮ ಸಂಸ್ಕಾರ ನಮಗೆ ಗೊತ್ತು. ಅವೇನತ್ತವ? ಸಂಸ್ಕಾರಗಳು ಒಳಗ ಉಳಿತಾವ. ಹೀಗಾಗಿ ಆ ಜ್ಞಾನಗಳು ಅಧ್ಯಾಸಕ್ಕೆ ಕಾರಣವಾಗ್ಯವೋ ಏನ ಜ್ಞಾನದ ಸಂಸ್ಕಾರಗಳು ಇವತ್ತ ಅಧ್ಯಾಸವನ್ನು ಉಂಟು ಮಾಡಿ ಸುಖ ದುಃಖಕ್ಕೆ ಕಾರಣ ಆಗ್ಯವೋ ಅಂತ ಕೇಳಕತ್ತಾರ ನಿಶ್ಚಂದಾಸರು. ಆವಾಗ ನೋಡಿದ ಜ್ಞಾನ ಈಗ ಇಲ್ಲ. ಆದರೆ ಆ ಜ್ಞಾನದ್ದು ಏನದ ಈಗ ನಿಮ್ಮಲ್ಲಿ? ಸಂಸ್ಕಾರ. ಜ್ಞಾನ ಈಗ ಇಲ್ಲ. ಅದು ಹೆಂಗಿತ್ತು? ವ್ಯವಹಿತವಾಗಿತ್ತು. ಕಾಲದಿಂದ ವ್ಯವಹಿತವಾಗಿದೆ ಜ್ಞಾನ. ಕಾಲದಿಂದ ವ್ಯವಹಿತವಾಗಿದೆ ಮತ್ತು ದೇಶದಿಂದ ವ್ಯವಹಿತವಾಗಿದೆ ಅದರ ಜ್ಞಾನ. ನಿಮ್ಮ ಜಗತ್ತಿನ ತುಂಬ ನಿಮಗೆ ಜ್ಞಾನ ಆಚರಿಸದ ಅದು ಎಲ್ಲ ಜ್ಞಾನಗಳು ಕಾಲದಿಂದ ವ್ಯವಹಿತ, ದೇಶದಿಂದ ವ್ಯವಹಿತ. ಯಾವುದೋ ಊರಿಗೆ ಹೋಗ್ತೀರಿ, ಏನೋ ನೋಡ್ಲಕ್ಕತ್ತೋತೀರಿ, ನೋಡಿ ಬರ್ತೀರಿ. ನೋಡಿ ಬಂದ ಮೇಲೆ ಅಲ್ಲೇನಾಯ್ತು? ಆ ವಸ್ತುಗಳು ಹೆಂಗದವ? ಕಾಲದಿಂದ ವ್ಯವಹಿತ, ದೇಶದಿಂದ ವ್ಯವಹಿತ. ನಿಮ್ಮ ಮನೆಯೊಳಗೆ ನೀವು ಬಂದು ಕೂತೀರಿ, ಎಲ್ಲ ತೀರ್ಥಯಾತ್ರೆ ಮಾಡಿ ಬಂದು ಕೂತೀರಿ. ಆದ್ರೆ ಆ ಒಂದು ನೋಡಿದ ದೃಶ್ಯಗಳ ಸಂಸ್ಕಾರಗಳೇನದವ? ಎಲ್ಲದವು? ಅವ್ಯವಹಿತವಾಗಿ, ಕಾಲದಿಂದ ದೇಶದಿಂದ ಅವ್ಯವಹಿತವಾಗಿ ನಿಮ್ಮ ಚಿತ್ತದೊಳಗೆ ಸಂಗ್ರಹವಾಗಿವೆ. ನಿಮ್ಮ ಅಂತಃಕರಣದೊಳಗೆ ಸಂಗ್ರಹ ಆಗ್ಯಾವ. ಅಂತಃಕರಣ ಅಂದ್ರೆ ಮನ, ಬುದ್ಧಿ, ಚಿತ್ತ ಅಂತಾರ. ಅದರೊಳಗೆ ಅವು ಸಂಗ್ರಹ ಆಗ್ಯಾವ. ಹೀಗಾಗಿ ನಿಶ್ಚಲದಾಸರು ಏನ್ ಹೇಳ್ತಾರ? ಒಂದು 10 ಪೂರ್ವ ಪಕ್ಷೀಯ ವಾದ ಏನದ? 10 ವರ್ಷದ ಪೂರ್ವ ಕಾಲದಲ್ಲಿ ಒಬ್ಬ ಯಜ್ಞ ಮಾಡಿದ್ದ, 10 ವರ್ಷಗಳ ನಂತರ ಸತ್ತ, ಅವನಿಗೆ ಸ್ವರ್ಗ ಆಗಬಾರದಿತ್ತು. ಅವ ಹಿಂದ್ ಮಾಡಿದ್ದ ಅದು ಕರ್ಮ ನಷ್ಟ ಆಗಿ ಹೋಗ್ಯದ ಅಂತ ಹೇಳ್ತೀರಿ, ಮತ್ತು ಅವನಿಗೆ ಸ್ವರ್ಗ ಆಗಬಾರ್ದಾಗಿತ್ತು. ಯಾಕಂದರೆ ಆ ಕರ್ಮ ಈಗ ಇಲ್ಲ. ಆ ಕರ್ಮ ಪ್ರಸ್ತುತ ಕಾಲಕ್ಕೂ 10 ವರ್ಷ ಅಂತರವಾಯಿತು. ಅಂದ್ರೆ ಇದು ಪ್ರಮಾಣಕ್ಕೆ ವಿರೋಧವಾಯಿತು ನೀವು ಹೇಳೋ ಮಾತು ಅಂತೇಳಿ ಪೂರ್ವ ಪಕ್ಷಿ ಹೇಳಕತ್ತಾನ. ಕಾಯ, ವಾಚ, ಮನಸ ಕ್ರಿಯೆಗೆ ಕರ್ಮವೆನ್ನುತ್ತಾರೆ. ಆ ಕ್ರಿಯೆಯು ಅನುಷ್ಠಾನ ಕಾಲದ ಅನಂತರ ಕ್ಷಣದಲ್ಲಿಯೇ ನಾಶವಾಗಿ ಹೋಗಿರುತ್ತದೆ. ಆದರೆ ಸ್ವರ್ಗ ನರಕಗಳು ಏನಾಗ್ತವ? ಕಾಲಾಂತರದಲ್ಲಿ ಪ್ರಾಪ್ತಿಯಾಗುತ್ತವಲ್ಲ. ಆದ್ದರಿಂದ ಸ್ವರ್ಗ ನರಕಗಳ ಪ್ರಾಪ್ತಿಯು ಅವ್ಯವಹಿತ ಪೂರ್ವ ಕಾಲದಲ್ಲಿ ವಿಹಿತ ಮತ್ತು ನಿಷಿದ್ಧ ಕರ್ಮಗಳು ಇರುವುದಿಲ್ಲ. ಅವು ಅವ್ಯವಹಿತವಾಗಿ ಎಲ್ಲದವ? ನೀವು ಮಾಡಿದ ಕರ್ಮಗಳು ವ್ಯವಹಿತವಾಗಿದವ.
ಆತ ಸತ್ತ ಬಳಿಕ ಸ್ವರ್ಗ ಅಥವಾ ನರಕ ಸಿಗಬೇಕೆಂದರೆ ಕಾಲಾಂತರದಲ್ಲಿ ಸಿಗುತ್ತದೆ. ಅಂದ್ರೆ ಅದು ಅವ್ಯವಹಿತ ಪೂರ್ವ ಕಾಲದಲ್ಲಿ ಇಲ್ಲ. ಅದು ವ್ಯವಹಿತ ಪೂರ್ವ ಕಾಲದಲ್ಲಿ ಅದ, ಆದ್ರೂ ಅದು ಫಲ ಸಿಗ್ತದ ಅಂತಂದ್ರೆ ಇದು ಆತನ ಕರ್ಮ. ಹೇಗೆಂದರೆ ವ್ಯವಹಿತ ಪೂರ್ವ ಕಾಲದಲ್ಲಿ ಶುಭ ಕರ್ಮ ಮತ್ತು ಅಶುಭ ಕರ್ಮಗಳು ಸ್ವರ್ಗ ಹಾಗೂ ನರಕಗಳ ಪ್ರಾಪ್ತಿಗೆ ಹೇಗೆ ಕಾರಣವಾಗಿರುವವೋ ಹಾಗೆ ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ಸರ್ಪಜ್ಞಾನವಿರುವುದೋ ಅದು ರಜ್ಜುವಿನಲ್ಲಿ ಸರ್ಪದ ಅಭ್ಯಾಸಕ್ಕೆ ಕಾರಣವಾಗಿರುತ್ತದೆ ಎಂದು ಪೂರ್ವ ಪಕ್ಷಿ ವಾದಿಸುತ್ತಿದ್ದಾನೆ. ಪೂರ್ವ ಪಕ್ಷಿ ವಾದ ಸತ್ಯ ತಿಳಿದದ? ವ್ಯವಹಿತ ಅವ್ಯವಹಿತದ ವಿಧಾನಕತರು ಪೂರ್ವ ಪಕ್ಷಿಯ ಒಟ್ಟು ವಾದ ಏನೆಂದರೆ ಪುಣ್ಯದಿಂದ ಸ್ವರ್ಗ ಪ್ರಾಪ್ತಿ, ಪಾಪದಿಂದ ನರಕ ಪ್ರಾಪ್ತಿ. ಮತ್ತದೇಂಗದ ವ್ಯವಹಿತವಾದ, ಅದು ವಾದ ಒಂದು ವ್ಯವಹಿತವಾದದ್ದು. ಇದು ಅವನ ವಾದ. ಆದರೆ ಸಿದ್ಧಾಂತಿ ಹೇಳುತ್ತಿದ್ದಾನೆ ಇದು ಸಂಭವಿಸುವುದಿಲ್ಲ, ಇದು ಸಂಭವಿಸುವುದಿಲ್ಲ. ಏಕೆ ಸಂಭವಿಸುವುದಿಲ್ಲ ಎಂದರೆ ನಷ್ಟವಾದ ಜ್ಞಾನದಿಂದ ಮತ್ತು ನಷ್ಟವಾದ ಕರ್ಮದಿಂದ ಅಧ್ಯಾಸ, ಸ್ವರ್ಗ, ನರಕಗಳು ಪ್ರಾಪ್ತಿಯಾಗುತ್ತವೆ ಎಂದು ಅಂಗೀಕಾರ ಮಾಡಿದ್ದಾದರೆ ಏನಾಗ್ತದ? ಮೃತನಾದ ಕುಲಾಲನಿಂದ, ಕುಲಾಲ ಅಂದ್ರೆ ಕುಂಬಾರ, ಹಾಗೂ ನಷ್ಟವಾದ ದಂಡ ಚಕ್ರಾದಿಗಳಿಂದ, ಚಿಗರಿಯಿಂದ ಕೂಡ ಘಟದ ಉತ್ಪತ್ತಿಯನ್ನ ಅಂಗೀಕಾರ ಮಾಡಬೇಕಾಗುತ್ತದೆ. ನಷ್ಟವಾದ ಪುಣ್ಯದಿಂದ ಸ್ವರ್ಗದ ಪ್ರಾಪ್ತಿ ಆಗಬೇಕೆಂದರೆ ಸತ್ತು ಹೋದ ಕುಂಬಾರನಿಂದ ಗಡಿಗೆ ಉತ್ಪತ್ತಿಯಾಗಬೇಕಿತ್ತು. ಪುಣ್ಯ ನಷ್ಟವಾಗಿ ಹೋಗಿದೆ, ಈಗ ಕಾಲಾಂತರದಲ್ಲಿ ಸ್ವರ್ಗ ಪ್ರಾಪ್ತಿ ಆಗಿದೆ, ಪೂರ್ವ ಕಾಲದಲ್ಲಿ ಆಗಿದೆ ಹೊರತು ಅವ್ಯವಹಿತ ಪೂರ್ವ ಕಾಲದಲ್ಲಿ ಇಲ್ಲ. ಅದು ಏನಾಗ್ಯದ? ಅವ ಮಾಡಿದ ಪುಣ್ಯ ಪೂರ್ವ ಕಾಲದಲ್ಲಿ ವ್ಯವಹಿತ ಕಾಲದಲ್ಲಿ ಆಗಿದೆ ಹೊರತು ಅದು ಅವ್ಯವಹಿತ ಪೂರ್ವ ಕಾಲದಲ್ಲಿ ಇಲ್ಲ. ಮೃತನಾದ ಕುಂಬಾರನಿಂದಲೂ ಕೂಡ ಮತ್ತು ನಷ್ಟವಾದ ದಂಡದಿಂದ ಘಟದ ಉತ್ಪತ್ತಿ ಅಂಗೀಕಾರ ಮಾಡಬೇಕಾಗುತ್ತದೆ. ಏಕೆಂದರೆ ರಜ್ಜುವಿನಲ್ಲಿ ಸರ್ಪ ಅಭ್ಯಾಸದ ವ್ಯವಹಿತ ಪೂರ್ವ ಕಾಲದಲ್ಲಿ ಸರ್ಪದ ಜ್ಞಾನವೂ ಮತ್ತು ವ್ಯವಹಿತ ಪೂರ್ವ ಕಾಲದಲ್ಲಿ ಸರ್ಪದ ಜ್ಞಾನವು ಮತ್ತು ಸ್ವರ್ಗ ನರಕಗಳು ಪ್ರಾಪ್ತಿಯು ವ್ಯವಹಿತ ಪೂರ್ವ ಕಾಲದಲ್ಲಿ ಶುಭಾಶುಭ ಕರ್ಮಗಳು ಹೀಗೆ ಇರುತ್ತವೆಯೋ ಅದರಂತೆಯೇ ಘಟದ ವ್ಯವಹಿತ ಪೂರ್ವ ಕಾಲದಲ್ಲಿಯೂ ನಷ್ಟವಾದ ದಂಡ ಮತ್ತು ಮೃತ ಕುಲಾಲನು ಇರುವರು. ಹಾಗಾದರೆ ಇವರಿಂದಲೂ ಘಟದ ಉತ್ಪತ್ತಿ ಆಗಬೇಕಿತ್ತು ಅಂದ್ರೆ ಇದು ಆಗುವುದಿಲ್ಲ. ತಿಳಿತಾ? ಇದು ಹಿಂದ ಎಂದೋ ಮಾಡಿದ ಕರ್ಮಗಳಿಂದ ಇವತ್ತು ಫಲ ಆಗ್ಯದ ಅಂತಂದ್ರೆ, ಹಿಂದ ಎಂದೋ ಕುಂಬಾರ ಇದ್ದ, ಈಗ ಅವ ಇಲ್ಲ, ಸತ್ತೋಗ್ಯಾನ, ಈಗನು ಅವ ಕಡಿಗೆ ಮಾಡ್ತಾನ ಅಂತ ಹೇಳ್ದಂಗ ಆಗ್ತದ. ಅದ ಆಗಂಗಿಲ್ಲ. ಆದ್ದರಿಂದ ವ್ಯವಹಿತ ಪೂರ್ವ ಕಾಲದಲ್ಲಿ ಸಿದ್ಧಾಂತ ಹೇಳಕತ್ತಾರ, ಇದು ತಿಳ್ಕೊಳ್ರಿ. ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತುವಿರುವುದೋ ಅದು ಕಾರಣವಾಗುವುದಿಲ್ಲ. ಇಂತು ಅವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತುವಿರುವುದೋ ಅದುವೇ ಕಾರಣವಾಗುತ್ತದೆ. ಅಭ್ಯಾಸಕ್ಕ ವ್ಯವಹಿತ ಪೂರ್ವ ಕಾಲದಲ್ಲಿ ಆಗಿದ್ದು ಏನಾಗ್ತದ? ಅಭ್ಯಾಸ ಆದಾಗ ನಿಮ್ಗೆ ಏನೇನಾಗ್ತದ? ಸುಖ ದುಃಖ ಉಂಟಾಗ್ತದ? ಇಲ್ಲ. ಅಭ್ಯಾಸ ಆದಾಗ ನಿಮಗೆ ಸುಖ ದುಃಖ ಉಂಟಾಗ್ತದ. ಈ ಸುಖ ದುಃಖ ಸ್ವರ್ಗ ನರಕ ಏನೇ ಉಂಟಾಗ್ತದಲ್ಲ, ಇದಕ್ಕ ವ್ಯವಹಿತ ಪೂರ್ವ ಕಾಲದಲ್ಲಿನ ಯಾವ ಜ್ಞಾನ ಇರಬಹುದು, ವಸ್ತುಗಳಿರಬಹುದು, ಅವು ಯಾವು ಈ ಒಂದು ಅಭ್ಯಾಸದ ಸುಖ ದುಃಖಾದಿಗಳಿಗೆ ಕಾರಣವಾಗುವುದಿಲ್ಲ. ಇದು ಸಿದ್ಧಾಂತ, ಕಟ್ಟಿ ತಿಳ್ಕೊರಿ. ಮತ್ತೇನಿದು ಅಂದ್ರೆ ಅವ್ಯವಹಿತ
ಅವ್ಯವಹಿತವಾದ ಪೂರ್ವಕಾಲದ ಜ್ಞಾನವೇ ಎದಕ್ಕೆ ಉಪಯೋಗ ಆಗ್ತದ? ಅವ್ಯವಹಿತವಾದ ಪೂರ್ವಕಾಲದ ಜ್ಞಾನವೇ ಅಂದ್ರೆ ದೂರ ಇಲ್ಲ, ಅದು ಕಾಲದಿಂದ ದೂರ ಇಲ್ಲ, ಮತ್ತೆ ದೇಶದಿಂದ ದೂರ ಇಲ್ಲ. ಅವ್ಯವಹಿತವಾಗಿರುವಂತಹದ್ದೇ ಏನದಲ್ಲ ಅದು ಎದಕ್ಕೆ ಕಾರಣ ಆಗ್ತದ? ಅಭ್ಯಾಸಕ್ಕೆ ಕಾರಣ. ಇವರಿಬ್ಬರದು ಇದೆ, ವ್ಯವಹಿತ ಅವ್ಯವಹಿತದ ಗುಂಡಾಗ್ಲಕತ್ತ. ಆದ್ದರಿಂದ ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತುವಿರುವುದೋ ಅದು ಏನ್ ಮಾಡ್ತದ? ಈ ಅಭ್ಯಾಸಕ್ಕೆ ಕಾರಣವಾಗುವುದಿಲ್ಲ. ಇಂದು ಅವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತು ಇರುವುದೋ ಅದುವೇ ಕಾರಣವಾಗಿರುತ್ತದೆ. ಕಾರಣ ಕೇವಲ ಪೂರ್ವ ಕಾಲದಲ್ಲಿ ವ್ಯವಹಿತವಾಗಿದ್ದರೆ ಸಾಲದು. ಕಾರಣ ಇದ್ದು ಪೂರ್ವ ಕಾಲದಲ್ಲಿದ್ದರೆ ಸಾಲದು, ಅದು ಅವ್ಯವಹಿತ ಕಾಲದಲ್ಲಿ ಇರಬೇಕು. ಇದುವೇ ಸಿದ್ಧಾಂತ. ಅಂದ್ರೇನು ಅವ್ಯವಹಿತವಾಗಿರೋದಂದ್ರೇನು? ವ್ಯವಹಿತವಾಗಿರೋದಂದ್ರೇನು? ವ್ಯವಹಿತವಾಗಿರೋದಂದ್ರ ಆ ವಸ್ತುವಿನಿಂದ ಭಿನ್ನವಾಗಿ ಇಂದ ಎಲ್ಲೋ ಎಂದೋ ಇರೋದು. ಈಗ ವಸ್ತುವಿಗೆ ಅಭಿನ್ನವಾಗಿ ಇಂದು ಇಲ್ಲೇ ಇರೋದು. ಮಾಡಿದ ಪುಣ್ಯದ ಕಾಲಕ್ಕೂ ಸ್ವರ್ಗ ಪ್ರಾಪ್ತಿಯ ಕಾಲಕ್ಕೂ 10 ವರ್ಷ ವ್ಯವಹಿತವಾಗಿದೆ. ಇಲ್ಲಿ ತಿಳಿಸಿ ಹೇಳ್ತಾರೆ. ಈಗ ಅವನ ದೃಷ್ಟಾಂತ ತಗೊಂಡು ಅವನಿಗೆ ತಿಳಿಸಿ ಹೇಳ್ತಾರೆ. ಸತ್ತ ವ್ಯಕ್ತಿ ಮಾಡಿದ ಯಜ್ಞದ ಪುಣ್ಯ ಕರ್ಮಗಳು ವ್ಯವಹಿತವಾಗಿವೆ. ಹೌದು, ಕರೆಕ್ಟ್ ಅದ. ಅವು ವ್ಯವಹಿತವಾಗಿಲ್ಲ, ಅವು ದೂರದವ. ವ್ಯವಹಿತ ಪೂರ್ವ ಕಾಲದಲ್ಲಿ ಇವೆ, ಅವ್ಯವಹಿತ ಪೂರ್ವ ಕಾಲದಲ್ಲಿ ಇಲ್ಲ. ಪುಣ್ಯ ಅವ್ಯವಹಿತವಾಗಿಲ್ಲ. ಆದರೆ ಪುಣ್ಯದ ಏನು? ಪುಣ್ಯ ಕಾರ್ಯ ಅವ್ಯವಹಿತವಾಗಿಲ್ಲ, ವ್ಯವಹಿತವಾಗಿದೆ. ಆದರೆ ಪುಣ್ಯದ ಸಂಸ್ಕಾರ ಅವ್ಯವಹಿತವಾಗಿದೆ. ಇಲ್ಲಿ ಸಂಸ್ಕಾರವನ್ನ ಗ್ರಹಣ ಮಾಡುವ ಒತ್ತಾಯವಿದೆ. ಇಲ್ಲಿ ಏನ್ ತಿಳಿಸಿ ಹೇಳ್ತಾರ? ಆ ಪಾಪ ಪುಣ್ಯ ಕರ್ಮಗಳನ್ನ ಗ್ರಹಿಸಬೇಡ್ರಿ, ಅವು ವ್ಯವಹಿತ ಅದಾವ. ಆದ್ರೆ ಅದರ ಸಂಸ್ಕಾರಗಳೇನದವ? ಅವ್ಯವಹಿತ ಅದಾವ. ವಾಸನೆಗಳು. ಅದಕ್ಕೆ ಇಲ್ಲಿ ಸಂಸ್ಕಾರಗಳು ಏನದವ? ಅವ್ಯವಹಿತವಾಗಿರುವಂತ ಸಂಸ್ಕಾರಗಳೇನದವ ಅಭ್ಯಾಸಕ್ಕೆ ಕಾರಣ ಆಗ್ತವೆ ಹೊರತು ವ್ಯವಹಿತವಾಗಿರುವಂತ ಪಾಪ ಪುಣ್ಯ ಕಾರ್ಯಗಳಾಗ್ಲಿ, ಅಲ್ಲಿ ನಮಗೆ ಏನೋ ನೋಡಿದ ಜ್ಞಾನ ಆಗ್ಲಿ ಇವತ್ತಿನ ಅಭ್ಯಾಸಕ್ಕೆ ಕಾರಣ ಇಲ್ಲ ಅಂತ ಹೇಳ್ತಾರೆ. ಕಾರಣ ಆಗಲ್ಲ. ಈಗ ಉಳಿದಿರುವುದು ಪುಣ್ಯ ನಷ್ಟ ಆಗಿ ಹೋಗ್ಯದ, ಪುಣ್ಯ ಕಾರ್ಯ ನಷ್ಟ ಆಗಿ ಹೋಗ್ಯದ. ಎಂದೋ ಏನೋ ಯಾರಿಗೋ ದಾನ ಮಾಡಿರಿ, ಅದು ಅವ್ರಿಗೆ ಅವಶ್ಯಕತೆ ಇತ್ತೋ ಇಲ್ಲವೋ. ದಾನ ಮಾಡಿದವನು ಏನಾದ? ದಾನಿಯಾಗಿದ್ರಿ. ದಾನ ತಗೊಂಡವರು ವೀರರಾಗಿದ್ರು. ನಿಮ್ಮಲ್ಲಿ ಇತ್ತು, ಕೊಟ್ರಿ, ಅವರು ತಿಂದು ಮುಗಿಸಿಬಿಟ್ರು. ಅದೆಲ್ಲ ವ್ಯವಹಿತ ಅದ. ಆದ್ರ ಅದರದ್ದು ಸಂಸ್ಕಾರ ಏನದಲ್ಲ, ಸುಖ ದುಃಖ, ಅದು ಯಾವುದಕ್ಕೆ ಕಾರಣ ಅಂತಂದ್ರೆ ನಿಮ್ಮೊಳಗಿರುವ ಆ ಒಂದು ಪುಣ್ಯ ಕಾರ್ಯ ಮಾಡಿದ ಸಂಸ್ಕಾರದ ಫಲ ನೀವೀಗ ಅನುಭವಿಸ್ಲಕತ್ತೀರಿ. ಅದರ ಪುಣ್ಯ ನಷ್ಟವಾಗಿ ಹೋದರೂ ಸಹಿತ ಪುಣ್ಯ ನಷ್ಟ ಆಗಿ ಹೋಗ್ತದಿಲ್ಲ. ನೀವು ಮಾಡಿದ ಪುಣ್ಯ ಎಷ್ಟೊತ್ತಿರ್ತದೆ. ನೀವು ಕೂಳ್ ಹಾಕಿರ್ತೀರಿ, ಇಡೀ ಊರ್ ಮಂದಿ ಕಲಿಸಿ ಅಡಿಗೆ ಮಾಡಿ ಊಟಕ್ಕೆ ಹಾಕಿರ್ತೀರಿ. ಅವ್ರು ಎಷ್ಟೊತ್ತು ತಿಂದಿರ್ತಾರ. ಅದನ್ನು 3 ತಾಸಿನಾಗ ನಷ್ಟ ಆಗಿ ಹೋಗ್ತಿಲ್ಲ ನೀವು ಮಾಡಿದ್ದು. ನೀವು ಮಾಡಿದ ಪುಣ್ಯ ಕಾರ್ಯ ನಷ್ಟ ಆಗಿ ಹೋಯ್ತಾ ಇಲ್ಲ. 3 ತಾಸು ಅಷ್ಟೇ ಹೊಟ್ಟೆ ನೀವು ಹಾಕಿದ ಊಟ ಊರ್ ಮಂದಿಗೆ ಊಟಕ್ಕೆ ಹಾಕಿರಿ. ಅದು ಎಷ್ಟೊತ್ತಿರ್ತದ ಅವ್ರ ಹೊಟ್ಟೆಗ? 3 ತಾಸಿನಾಗ ನೀವು ಮಾಡಿದ ಪುಣ್ಯ ನಷ್ಟ ಆಗಿ ಹೋಯ್ತು. ಆದ್ರ ಆ ಪುಣ್ಯ ನಷ್ಟ ಆಗಿ ಹೋದಂತ ಪುಣ್ಯ ನಿಮ್ಮ ಈಗಿನ ಅಭ್ಯಾಸ ಅಂದ್ರೆ ಸುಖ ದುಃಖಾದಿಗಳಿಗೆ ಕಾರಣ ಆಗ್ಯದೇನದು ಇಲ್ಲ. ಆದ್ರ ಆ ಪುಣ್ಯ ಕಾರ್ಯ ಮಾಡಿದ ಸಂಸ್ಕಾರ
ನಿಮ್ಮ ಅಂತಃಕರಣದೊಳಗ ಅವ್ಯವಹಿತವಾಗಿ ಇದ್ದದ್ದ ಕಾರಣ ಅದೇನಾಗಕತ್ತದ, ನಿಮಗ ಸುಖ ದುಃಖಾದಿಗಳ ಫಲಗಳನ್ನು ಕೊಡ್ತಾ ಇದೆ, ಸ್ವರ್ಗ ನರಕಾದಿಗಳನ್ನು ಕೊಡ್ತಾ ಇದೆ. ಹೀಗಾಗಿ ಪುಣ್ಯ ನಷ್ಟವಾಗಿ ಹೋದರೂ ಪುಣ್ಯದ ಸಂಸ್ಕಾರ ನಿಮಗ ಸ್ವರ್ಗ ತಂದು ಕೊಡ್ಲಕತ್ತದ, ಪಾಪ ನಷ್ಟವಾಗಿ ಹೋದರೂ ಪಾಪದ ಸಂಸ್ಕಾರ ನಿಮಗ ನರಕ ತಂದು ಕೊಡ್ಲಿಕ್ಕತ್ತದ. ಆ ಪಾಪ ಪುಣ್ಯ ಕ್ರಿಯೆಗಳು ಏನದವ ನಿಮ್ಮಿಂದ ವ್ಯವಹಿತವಾಗಿವೆ, ಕಾಲದಿಂದ ವ್ಯವಹಿತವಾಗಿವೆ, ದೇಶದಿಂದ ವ್ಯವಹಿತವಾಗಿವೆ. ಆದರೆ ಆ ಪಾಪ ಪುಣ್ಯಗಳ ಸಂಸ್ಕಾರಗಳು ನಿಮ್ಮ ಜೊತೆಗೆ ಅವ್ಯವಹಿತವಾಗಿವೆ. ಕಾಲದಿಂದ ಅವ್ಯವಹಿತವಾಗ್ಯವ, ದೇಶದಿಂದ ಅವ್ಯವಹಿತವಾಗ್ಯವ. ಯಾವು ನಿಮಗೆ ಅವ್ಯವಹಿತವಾಗ್ಯವ ಅವೇ ನಿಮಗೇನ್ ಮಾಡ್ಲಕತ್ತವ, ಅಭ್ಯಾಸವನ್ನು ಉಂಟು ಮಾಡ್ಲಿಕ್ಕತ್ತವ. ಅವೇ ನಿಮಗ ಸ್ವರ್ಗ ನರಕಾದಿಗಳನ್ನು ತಂದು ಕೊಡ್ಲಕತ್ತವ, ಅವೇ ನಿಮಗ ಸುಖ ದುಃಖಾದಿಗಳನ್ನು ಉಂಟು ಮಾಡ್ಲಿಕ್ಕತ್ತವ. ಸತ್ಯ ತಿಳಿಯಕತ್ತದ ಇಲ್ಲ ಹೇಳಿದ್ದು ನಿನ್ನ ರಾತ್ರಿ ಇವತ್ತಿಗೆ ಇನ್ನ ಸ್ಪಷ್ಟ ಆಗ್ಲಕತ್ತದ ಇಲ್ಲ. ಅದಕ್ಕೆ ಕರ್ಮದಿಂದ ಏನಾಗುತ್ತದೆ ಎಂದರೆ ಅಂತಃಕರಣದಲ್ಲಿ ಪುಣ್ಯದ ಸಂಸ್ಕಾರ ಸಂಗ್ರಹವಾಗುತ್ತದೆ. ಹೀಗಾಗಿ ನಿಮ್ಮ ಅಂತಃಕರಣವನ್ನ ಸ್ವರ್ಗಕ್ಕೆ ನಮ್ಮ ಕರ್ಮಗಳು ಕೊಂಡೊಯ್ಯುವುದಿಲ್ಲ. ನಮ್ಮ ಕರ್ಮಗಳು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾವ, ಕರ್ಮಗಳ ಸಂಸ್ಕಾರಗಳು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾವ. ಸಂಸ್ಕಾರ ಎಷ್ಟು ಮುಖ್ಯ ಅದ ನೋಡ್ರಿ. ಒಳ್ಳೆ ಸಂಸ್ಕಾರಗಳು ಯಾಕೆ ಹಿಡ್ಕೋಬೇಕಂದ್ರೆ ಮುಂದೆ ಸುಖ ಉಂಟಾಗ್ತದ ಅಂತ. ಅಭಿಪ್ರಾಯವೇನೆಂದರೆ ಜ್ಞಾನದ ಸಂಸ್ಕಾರವೇ ಕಾರಣ ಹೊರತು ಜ್ಞಾನ ಕಾರಣವಲ್ಲ. ಅದಕ್ಕೆ ಅಭ್ಯಾಸ ಆಗತ್ತೆ. ಜ್ಞಾನ ಯಾಕೆ ಕಾರಣ ಅಲ್ಲ, ಅದು ವ್ಯವಹಿತವಾಗಿದೆ. ಸಂಸ್ಕಾರ ಯಾಕೆ ಕಾರಣ ಆಗ್ಯದ, ಅವ್ಯವಹಿತವಾಗಿದೆ. ಅಲ್ಲಿ ನಿಯಮ ಏನದ, ವ್ಯವಹಿತವಾಗಿದ್ದೇ ನಮಗ ಏನಾದಲ್ಲ ಅದು ನಮ್ಮ ಅಭ್ಯಾಸಕ್ಕೆ ಕಾರಣ ಆಗಂಗಿಲ್ಲ. ನಮಗ ಅಭ್ಯಾಸ ಆಗಬೇಕಾದ್ರೆ ಅಲ್ಲಿ ಅವ್ಯವಹಿತವಾದ ವಸ್ತುಗಳೇ ಬೇಕಾಗ್ತವೆ. ವ್ಯವಹಿತ ವಸ್ತುಗಳಿಂದ ನಮಗೆ ಅಭ್ಯಾಸ ಆಗಂಗಿಲ್ಲ, ಇದು ನಿಯಮ. ಅವ್ಯವಹಿತವಾದಂತ ವಸ್ತುಗಳಿಂದಲೇ ನಮಗ ಏನಾಗ್ತದ, ಅಭ್ಯಾಸ ಆಗ್ತದ. ಅವ್ಯವಹಿತ ವಸ್ತುಗಳು ಯಾವದವ, ಕಾಲದಿಂದ ದೇಶದಿಂದ ಅಂತಂದ್ರೆ ನಮ್ಮ ಪೂರ್ವ ಕಾಲದ ಸಂಸ್ಕಾರಗಳು, ಜ್ಞಾನದ ಸಂಸ್ಕಾರಗಳೇನದವ ನಮ್ಮ ಜೊತೆಗೆ ಅವ್ಯವಹಿತದವ. ಮತ್ತೆ ಪೂರ್ವ ಕಾಲದ ಜ್ಞಾನಗಳು ಏನದವ, ಅವು ಪಾಪ ಪುಣ್ಯ ಕರ್ಮಗಳೇನದವ ಅವು ನಮ್ಮಿಂದ ವ್ಯವಹಿತ ಅದಾವ. ಆ ಪಾಪ ಪುಣ್ಯ ಕರ್ಮಗಳು ನಮಗುಂಟಾದ ಜ್ಞಾನೇಂದ್ರಿಯದ ಮೂಲಕ ಉಂಟಾದ ಜ್ಞಾನಗಳು ಅವು ವ್ಯವಹಿತವಾಗಿರುವುದರಿಂದ ಅವು ನಮ್ಮ ಈಗಿನ ಅಭ್ಯಾಸಕ್ಕೆ ಕಾರಣವಾಗಲು ಸಾಧ್ಯವಿಲ್ಲ, ಅಸಂಭವ. ಅವುಗಳ ಸಂಸ್ಕಾರಗಳು ಏನದವ ಅವು ನಮ್ಮ ಅಂತಃಕರಣದಲ್ಲಿ, ನಮ್ಮ ಚಿತ್ತದಲ್ಲಿ ಏನದವ ಸಂಸ್ಕಾರಗಳ ರೂಪದಲ್ಲಿ ನಮ್ಮೊಳಗೇನು ಸಾಕದವ, ಆ ಸಂಸ್ಕಾರಗಳು ಅವ್ಯವಹಿತವಾಗಿರುವ ಕಾರಣ ಅವೇ ನಮಗೆ ಈಗ ಅಭ್ಯಾಸವನ್ನುಂಟು ಮಾಡುವುದಕ್ಕೆ ಹೇತುವಾಗಿವೆ. ಆದ್ದರಿಂದ ವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತು ಇರುವುದೋ ಅದು ಕಾರಣವಾಗುತ್ತದೆ, ಆಗುವುದಿಲ್ಲ. ಏನಾಗ್ತದೆ, ವ್ಯವಹಿತ ಪೂರ್ವ ಕಾಲದಲ್ಲಿ ಇರುವ ವಸ್ತು ಅಭ್ಯಾಸಕ್ಕೆ ಕಾರಣವಾಗುತ್ತದೆಯೋ ಇಲ್ಲವೋ, ಆಗುವುದಿಲ್ಲ. ಕಿಂತು ಅವ್ಯವಹಿತ ಪೂರ್ವ ಕಾಲದಲ್ಲಿ ಯಾವ ವಸ್ತು ಇರುವುದೋ ಅದೇ ಕಾರಣವಾಗುತ್ತದೆ. ವ್ಯವಹಿತ ಪೂರ್ವ ಕಾಲದಲ್ಲಿರುವ ವಸ್ತುಗಳನ್ನ ಉದಾಹರಣೆ ಹೇಳ್ರಿ. ಹಿಂದೆ ಎಲ್ಲೋ ನೋಡಿದ ಸರ್ಪ, ಹುಲಿ ಮಾಡಿದ ಪಾಪ ಪುಣ್ಯ ಕರ್ಮಗಳು
ಇವೆಲ್ಲ ಏನದವ ವ್ಯವಹಿತ ಪೂರ್ವಕಾಲದ ವಸ್ತುಗಳು. ಅವ್ಯವಹಿತ ಪೂರ್ವಕಾಲದ ವಸ್ತುಗಳು ಯಾವಪ್ಪ ಅಂತಂದ್ರೆ ಆ ಹಿಂದೆ ನೋಡಿದ ಸರ್ಪ, ಹುಲಿಗಳ ಮತ್ತು ಪಾಪ ಪುಣ್ಯಗಳ ಸಂಸ್ಕಾರಗಳು, ನಮ್ಮ ಚಿತ್ತದಲ್ಲಿ ಸಂಗ್ರಹವಾಗಿರುವ ಸಂಸ್ಕಾರಗಳು ಏನದವ ಅವು ಏನದವ ಅವ್ಯವಹಿತವಾಗಿವೆ. ಅವೇ ನಮಗೆ ಅಭ್ಯಾಸ ಆಗುವುದಕ್ಕೆ ಕಾರಣವಾಗಿವೆ. ಸೂಕ್ಷ್ಮ ವಿಚಾರದ ಏನ್ ಪಾಪ ಮಾಡಿರ್ಬೇಕು ನಾನು, ಏನ್ ಕರ್ಮ ಮಾಡಿರ್ಬೇಕು ನಾನು ಅಂತಂದ್ರೆ ಏನ್ ಮಾಡಿದೇನು ಯಾವನಿಗೆ ಗೊತ್ತದ, ಹಾಗೆ ಹೋಗ್ಬಿಟ್ಟದ ಎಲ್ಲ. ಆದ್ರೆ ನಮ್ಗೆ ಸುಖ ದುಃಖಗಳು ಉಂಟಾಗ್ಲಕತ್ತವಲ್ಲ, ಅವು ಏನ್ ಮಾಡ್ಲಕತ್ತವ, ಅವುಗಳ ಸಂಸ್ಕಾರದ ದ್ವಾರ ನಮಗೆ ಸುಖ ದುಃಖ ಉಂಟಾಗ್ಲಿಕತ್ತವ. ನಮಗೆ ಅಭ್ಯಾಸ ಆಗಿದ್ದು ಇವುಗಳಿಂದ ಆಗ್ಲಿಕತ್ತದ. 6 ತಿಂಗಳ ಹಿಂದೆ ದಂಡವಿತ್ತು, ಈಗ ಕುಂಬಾರ ಇದ್ದಾನೆ, ಆದ್ದರಿಂದ ಇಲ್ಲಿ ಘಟ ಉತ್ಪತ್ತಿ ಆಗಲಿ ಅಂದ್ರೆ ವ್ಯವಹಿತ ಪೂರ್ವ ಕಾಲದಲ್ಲಿ ಕುಂಬಾರ ಇದ್ದ, ಅವ್ಯವಹಿತ ಕಾಲದಲ್ಲಿ ಇಲ್ಲ. ಹೀಗಿರುವಾಗ ಘಟ ಆಗುವುದಿಲ್ಲ. ಶುಭ ಅಶುಭ ಕರ್ಮಗಳಾದರೂ ಕೂಡ ಕಾಲಾಂತರದಲ್ಲಿ ಪ್ರಾಪ್ತವಾಗುವ ಯಾವ ಸ್ವರ್ಗ ನರಕಗಳಿರುವವೋ ಅವುಗಳಿಗೆ ಕಾರಣವಾಗಲಾರವು. ಮತ್ತೇನೆಂದರೆ ಶುಭ ಕರ್ಮವು ತನ್ನಿಂದ ಅವ್ಯವಹಿತ ಉತ್ತರ ಕಾಲದಲ್ಲಿ ಧರ್ಮದ ಉತ್ಪತ್ತಿಯನ್ನು ಉಂಟು ಮಾಡುತ್ತದೆ, ಅಶುಭ ಕರ್ಮವು ಅಧರ್ಮದ ಉತ್ಪತ್ತಿಯನ್ನ ಉಂಟು ಮಾಡುತ್ತದೆ. ಧರ್ಮ ಅಧರ್ಮಗಳು ಅಂತಃಕರಣದಲ್ಲಿ ಇರುತ್ತವೆ. ಗಳಿ ಕೊಡ್ತವು, ಗಳಿ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಬೀಡಿ ಸೇದಿದ್ರಿ ಅಂತಂದ್ರ ಅಧರ್ಮ ಮಾರ್ಗ, ಅದೇನ್ ಮಾಡ್ತದ ಅಶುಭ ಕರ್ಮ. ಬೀಡಿ ಸೇದಿದ್ದು, ಸಿಗರೇಟ್ ಸೇದದ್ದು, ಸರಾಯಿ ಕುಡಿದದ್ದು, ಮತ್ತೇನೋ ಮಾಡಿದ್ದದ ಅಶುಭ ಕರ್ಮ. ಅದೇನ್ ಮಾಡ್ತದ ಅಧರ್ಮ ಮಾರ್ಗದ ಬೆಳೆಯನ್ನ ಬಿತ್ತಲಕ್ಕೆ ನೋಡ್ತದ. ಗುರುವಿನ ದರ್ಶನ, ಶ್ರವಣ, ಮನನ, ನಿಧಿಧ್ಯಾಸನ, ಮತ್ತೆ ಶಾಸ್ತ್ರ ಅಧ್ಯಯನ, ಮತ್ತಿನ್ನೇನೇನು ಮಾಡ್ತೀರಿ ಶುಭ ಕರ್ಮಗಳು, ಅವು ಏನ್ ಮಾಡ್ತವ ಧರ್ಮದ ಸಂಸ್ಕಾರಗಳು ಧರ್ಮದ ಮಾರ್ಗದಲ್ಲಿ ನಡೆಯುವುದಕ್ಕೆ ಧರ್ಮದ ಉತ್ಪತ್ತಿ ಮಾಡ್ತವು. ಒಳಗ ಅಶುಭ ಕರ್ಮದ ಗಂಟಿಟ್ಕೊಂಡು ಮ್ಯಾಲ ಶುಭ ಕರ್ಮದ ನಾಟಕ ಆಡಿದ್ರ ಅಲ್ಲಿ ಅಧರ್ಮದ ಬೆಳೆನೇ ಬೇತದ ಹೊರತು ಒಳಗ ಬೇವಿನ ಬೀಜ ಬಿಚ್ಚಿ ಮ್ಯಾಲ ಮಾವಿನ ಬೀಜದಂಗ ನಾಟಕ ಮಾಡಿದ್ರೆ ಅದು ಬೇವಿನ ಸಸಿನೇ ಕೊಡ್ತದ. ಅದಕ್ಕೆ ಶುಭ ಕರ್ಮಗಳು ತಾವು ನಷ್ಟವಾಗುವ ಸಂದರ್ಭದಲ್ಲಿ ಅಂತಃಕರಣದಲ್ಲಿ ಪುಣ್ಯವನ್ನು ಉತ್ಪತ್ತಿ ಮಾಡಿ ಹೋಗುತ್ತವೆ. ಅಶುಭ ಕರ್ಮಗಳು ಅಂತಃಕರಣದಲ್ಲಿ ಪಾಪವನ್ನು ಉತ್ಪತ್ತಿ ಮಾಡಿ ಹೋಗುತ್ತವೆ. ಅಂತಃಕರಣದೊಳಗ ಅದು ಮಾಡಿ ಹೋಗ್ತವ, ಸಂಸ್ಕಾರ ಬಿಟ್ಟು ಹೋಗ್ತವ. ಧರ್ಮ ಅಂದರೆ ಪುಣ್ಯ, ಅಧರ್ಮವೆಂದರೆ ಪಾಪ. ಇವೆಲ್ಲ ಸಣ್ಣ ಹುಡುಗರಿಗೆ ಹೇಳೋ ಪಾಠ ಇದ್ದಂಗದ. ಇದು ಏನ್ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಅದ, ನಾಳೆ ಹೇಳೋಣ. ಸ್ವಲ್ಪ ಜಲ್ದಿ ಹೋಗ್ಬೇಕಾಗಿದೆ ಇವತ್ತು ಸೋಮವಾರ. ನಿಮ್ಗೆ ಏನ್ ಹೇಳ್ಬೇಕಾಗ್ಯದ ಎಲ್ಲ ಹೇಳಾಯ್ತು. ಅದ್ರ ಬಗ್ಗೆ ಅಭ್ಯಾಸ ಆಗ್ಬೇಕಾದ್ರೆ ಒಂದನೇ ಸಾಮಗ್ರಿ ಏನದ, ಪೂರ್ವಕಾಲದಲ್ಲಿ ಉಂಟಾದ ಜ್ಞಾನ ಎನ್ನುವ ಸಾಮಗ್ರಿ ಅಭ್ಯಾಸಕ್ಕೆ ಬೇಕಾಗ್ತದ ಅಂತಂದ್ರೆ ಪೂರ್ವಕಾಲದಲ್ಲಿ ಉಂಟಾದ ಜ್ಞಾನ ಇರಂಗಿಲ್ಲ ಈಗ. ಯಾಕಂದ್ರೆ ಅದು ಕಾಲದಿಂದ ದೇಶದಿಂದ ಏನದದು ಈಗ ಅದು ಅವ್ಯವಹಿತವಾಗಿರುವಂತ ಸಂಸ್ಕಾರದಿಂದ ನಮಗೆ ಅಭ್ಯಾಸ ಆಗ್ತದೆ ಹೊರತು ಅದು ಜ್ಞಾನದಿಂದ ಆಗಂಗಿಲ್ಲ. ಜ್ಞಾನ ಒಂದೇ ಸಾಕಾಗಲ್ಲ ಅಭ್ಯಾಸಕ್ಕೆ, ಅದರದು ಅವ್ಯವಹಿತವಾದಂತ ಸಂಸ್ಕಾರ ಕೂಡ ಬೇಕಾಗ್ತದ ಅನ್ನೋಂಥದ್ದು ಏನ್ ಹೇಳ್ಬೇಕಿತ್ತು ಎಲ್ಲ ಒಂದನೇ ಏನ್ ಮಾಡಿವಿ, ಸಾಮಗ್ರಿ ಬೇಕು ಎಂಬುವ ನಿಯಮವಿಲ್ಲ. ಪೂರ್ವಕಾಲದ ಜ್ಞಾನದ ಸಾಮಗ್ರಿ ಬೇಕು ಎಂಬುವ ನಿಯಮವಿಲ್ಲ. ಏನ್ ಬೇಕು,
ಆ ಜ್ಞಾನದ ಸಂಸ್ಕಾರ ಅವ್ಯವಹಿತವಾಗಿ ಇದ್ರೆ ಅದು ನಮಗೆ ಅಭ್ಯಾಸ ಆಗೋದಕ್ಕೆ ಕಾರಣ ಆಗ್ತದ ಅಂತ ವಿಚಾರ. ಮುಂದೇನ್ ಮಾಡ್ತೀರಿ? ಮುಂದೆ ನೀವೇನ್ ಮಾಡೋದು ಮಾಡ್ರಿ. ನಾನು ಸ್ವಲ್ಪ ಜಲ್ದಿ ಹೋಗ್ಬೇಕಾಗ್ಯದ. ಇದ್ರ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಅದ, ಅದನ್ನ ನಾಳೆ ಹೇಳೋಣ. ಹೇಳಿ ಮುಂದೇನ್ ಮಾಡೋದು ನೆಕ್ಸ್ಟ್ ಸ್ಟೆಪ್. ಅದಕ್ಕೆ ಮುಂದೇನ್ ಮಾಡ್ತೀರಿ ಅಂದ್ರೆ ಈಗ ಕುತ್ತಾಗ ಏನ್ ಮಾಡ್ತೀರಿ ಅಲ್ಲ, 7:30 ಆಯ್ತು 8ಕ್ಕೆ ಏನ್ ಮಾಡ್ತೀರಿ ಅಂತಲ್ಲ, ಇದ್ರ ಮುಂದಿಂದ ಏನಂತ. ಏನಪ್ಪಾ ಅಂದ್ರೆ ಒಂದನೇ ಸಾಮಗ್ರಿ ಅನಾವಶ್ಯಕ ಅಂತ ಹೇಳಿದ್ಮೇಲೆ ಇದಕ್ಕೆ ಎರಡನೇ ಸಾಮಗ್ರಿ ಪ್ರಮಾತ ಪ್ರಮೇಯ ಅದವಲ್ಲ, ಪ್ರಮಾಣ, ಅವು ಬೇಕಾಗಿಲ್ಲ ಅನ್ನೋದು ಖಂಡನೆ ಮಾಡ್ಕೊತ ಹೋಗ್ಬೇಕೀಗ. ಹೌದಿಲ್ಲ? ಮುಂದೇನ್ ಮಾಡ್ತೀರಿ ಅಂದ್ರೆ ಇದನ್ನ ಏನ್ ಅದನ್ನ 7:30 ಏನ್ ಮಾಡ್ತೀರಿ 8ಕ್ಕೆ ಏನ್ ಮಾಡ್ತೀರಿ ಇದು ಕೇಳಿಸ್ತೀನಿ ನನ್ನ ಪ್ರಶ್ನೆ. ಹಿಂದೆ ಏನ್ ಮಾಡಿದೆವು, ಈಗ ಏನ್ ಮಾಡ್ಲಕತ್ತೀವಿ, ಮುಂದೇನ್ ಮಾಡ್ಲಕತ್ತೀವಿ, ಮಾಡ್ಬೇಕಾಗ್ಯದ. ಇದ್ರ ಬಗ್ಗೆ ನಿಮ್ಗೆ ಪ್ರಜ್ಞೆ ಇರೋದಕ್ಕೆ ಕೇಳಕತ್ತೀವಿ ನಾವು. ಮುಂದೇನ್ ಮಾಡ್ತೀವಿ ಅನ್ನೋಣ 8:15 ಈಗ ಬಾಯಿ ಒಣಗದ, ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟು ನೀರು ಕುಡಿತೀವಿ, ಅಡಿಗೆ ಮಾಡ್ತೀವಿ, ಕಸ ಹೊಡಿತೀವಿ, ಅವೆಲ್ಲ ಅಲ್ಲ. ಇದ್ರ ಮುಂದಿಂದ ಏನ್ ಮಾಡ್ತೀರಿ ಅಂತ ನಿಮ್ಗೊಂದು ಐಡಿಯಾ ಇರ್ಬೇಕು. ಇದ್ರ ನೆಕ್ಸ್ಟ್ ನಾವು ಮುಂದಿನ ಒಂದು ಸಾಮಗ್ರಿಯನ್ನ ಇರಲೇಬೇಕೆಂಬ ನಿಯಮವಿಲ್ಲ ಅಂತೇಳಿ ಎರಡನೇ ಸಾಮಗ್ರಿ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಕರೆಕ್ಟ್ ಆನ್ಸರ್ ಹೌದಿಲ್ಲ? ಸರಿ ಆಯ್ತಾ? ಸ್ನಾನ ಚೆನ್ನಾಗಿ ಮಾಡಿದಿರಾ? ಜ್ಞಾನದ ಸ್ನಾನ ನಿನ್ನಿಕ್ಕಿನ ಇವತ್ತು ನಿನ್ನೆಗಿಂತ ಇಂದು ಚೆನ್ನ ಅಂತದ ಹಾಡ. ಹಿಂದಿಗಿಂತ ನಾಳೆ ಚೆನ್ನ. ನೀವು ಹಿಂಗೆ ಮಾಡ್ಕೊತವ್ರು ಇನ್ನ ಚೆನ್ನಾಗಿ ಹೋಗ್ತದ. ಅಲ್ಲಿಗೆ ಬಿಡ್ತೀರಿ ಮತ್ತೆ ಹೊಸದಕ್ಕೆ ಬರ್ತೀರಿ, ಅಲ್ಲಿಗೆ ಬಿಡ್ತೀರಿ ಹೊಸದಕ್ಕೆ ಬರ್ತೀರಿ. ಹಿಂಗ ನೀವು ಎಷ್ಟು ಅದ್ರೊಳಗೆ ಮುಳುಗ್ತೀರಿ ಅಷ್ಟು ಚಂದ ಆಕೋತ ಹೋಗ್ತದೆ. ನೀನ್ ಹೇಳಿದ ಪಾಠ ರಾತ್ರಿ ಹೇಳಿದ್ದು ಇವತ್ತು ನಿಮಗೆ ಉಪಕಾರ ಆಯ್ತು, ಅದರಿಂದ ಅನುಕೂಲ ಆಯ್ತು ಚೆನ್ನಾಗಿ ತಿಳ್ಕೊಳಕ್ಕೆ. ನೀ ಬರೀ ಬುಕ್ ನೋಡಿ ಹೇಳಿದ್ದೆ, ಇವತ್ತು ನೋಟ್ಸ್ ನೋಡಿ ಹೇಳಿದ್ದೆ. ಇವತ್ತಿಂದ್ರಾಗ ನಮ್ಮದು ಸ್ವಾನುಭಾವ ಬೆರೆತಿರ್ತದೆ. ನಿನ್ನಿದೇನದ ನಿಜ್ಜಲ್ ದಾಸ್ ಜಿ ಅವರ ಅನುಭವ, ಅವ್ರು ಹೇಳಿದ್ದು ಬರಲಿ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ. ನೆಕ್ಸ್ಟ್ ಯಾರೇನ್ ಮಾತಾಡ್ತೀರಿ ಮಾತಾಡ್ರಿ, ಒಳ್ಳೆಯದು. ತುಂಬಾ ಧನ್ಯವಾದಗಳು. ಬ್ರಹ್ಮನಿಷ್ಠ ಸದ್ಗುಣಾದಂತಹ ಶರಣಬಸವ ಸ್ವಾಮಿಗಳು ಇಲ್ಲಿವರೆಗೂ ಜ್ಞಾನದಿಂದ ಸಂಸ್ಕಾರ ವ್ಯವಹಿತವಾಗಿರ್ತದೆ.
ಪಾಠದಲ್ಲಿ ಉಪಸ್ಥಿತರಿದ್ದು ಆಲಿಸುತ್ತಿರುವಂತಹ ಎಲ್ಲ ಶ್ರೀಯ ಬ್ರಹ್ಮನಿಷ್ಠರ ಪಾದಕಮಲಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳು. ನಾವು ನಿನ್ನೆ ದಿವಸ ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ 69ನೇ ಶ್ಲೋಕವನ್ನ ಪರಾಮರ್ಶೆಯನ್ನ ಮಾಡಿದ್ದಾಗಿದೆ. ಆ ಶ್ಲೋಕದ ಅರ್ಥ ಏನಿತ್ತು ಅಂತಂದ್ರೆ, ಶಾಶ್ವತವಾದ ವಸ್ತುಗಳಲ್ಲಿ ತೀವ್ರವಾದ ವೈರಾಗ್ಯ ಮೋಕ್ಷಕ್ಕೆ ಮೊದಲನೇ ಸಾಧನ. ಶಾಶ್ವತವಾದಂತಹ ವಸ್ತುಗಳಲ್ಲಿ ತೀವ್ರವಾದಂತಹ ವೈರಾಗ್ಯ ಇತ್ತು ಅಂತಂದ್ರೆ ಅದು ಮೋಕ್ಷಕ್ಕೆ ಮೊದಲನೇ ಹಂತ, ಮೊದಲನೇ ಸಾಧನ. ಅದು ಮುಂದೆ ಶಮಾದಮ ತಿತಿಕ್ಷೆ ಮತ್ತು ಆಸಕ್ತಿಯುಳ್ಳ ಯಾವ ಕರ್ಮ ಸಂಪೂರ್ಣ ತ್ಯಾಗ ಇವು ಅನಂತರದ ಸಾಧನೆಗಳು ಅಂತೇಳಿ ನೋಡಿದ್ದೀವಿ. ಇವತ್ತಿನ ದಿವಸ ಶ್ಲೋಕ 70ನೇ ಶ್ಲೋಕ, ಪುಟ ಸಂಖ್ಯೆ 94, ವಿವೇಕ ಚೂಡಾಮಣಿ ಎಂಬ ಗ್ರಂಥದಲ್ಲಿ ಪುಟ ಸಂಖ್ಯೆ 94, ಶ್ಲೋಕದ ಸಂಖ್ಯೆ 70. ಸತಃ ಶ್ರುತಿಸ್ತನ್ಮನನಂ ಸತತ್ವ ಧ್ಯಾನಂ ಶಿರಂ ನಿತ್ಯ ನಿರಂತರಂ ಮುನೆ ತಥೋ ವಿಕಲ್ಪಂ ಪರಮೇತ್ಯ ವಿದ್ವಾನ್ ಇಹೈವ ನಿರ್ವಾಣಕೃತಂ ಸಂವೃಚ್ಛತಿ. ಸದಾ ಶ್ರುತಿಸ್ತನ್ಮನನಂ ತತತ್ವ ಧ್ಯಾನಂ ಚಿರಂ ನಿತ್ಯ ನಿರಂತರಂ ಮುನೆ ತಥೋ ವಿಕಲ್ಪಂ ಪರಮೇತ್ಯ ವಿದ್ವಾನ್ ಇಹೈವ ನಿರ್ವಾಣ ಸುಖಂ ಸಂವೃಚ್ಛತಿ. ಇದರ ತಾತ್ಪರ್ಯ, ಶ್ಲೋಕದ ತಾತ್ಪರ್ಯ, ಅನಂತರ ಗುರುಮುಖದಿಂದ ವೇದಾಂತ ವಾಕ್ಯ ಶ್ರವಣ ಮತ್ತು ಅವುಗಳ ಮನನ, ನಿತ್ಯವೂ ಸತತವಾಗಿ ಮಾಡುವ ಆತ್ಮೈಕ್ಯ ಚಿಂತನೆ, ಇವು ಮುನಿಗೆ ಸಾಧನೆಗಳು. ಇವು ಮುನಿಗಳಿಗೆ ಸಾಧನೆಗಳು. ಗುರುಮುಖದಿಂದ ಏನು ಅಂದ್ರೆ, ಗುರುಮುಖದಿಂದ ವೇದಾಂತ ವಾಕ್ಯದ ಶ್ರವಣ ಮತ್ತು ಅವುಗಳ ಮನನ, ಮತ್ತೆ ನಿತ್ಯವೂ ಸತತವಾಗಿ ಮಾಡುವ ಆತ್ಮೈಕ್ಯ ಚಿಂತನೆ, ಇವು ಮುನಿಗಳಿಗೆ ಸಾಧನೆಗಳು. ಅನಂತರ ವಿದ್ವಾಂಸನಾದಂತಹ ಮುನಿಯು ಶ್ರೇಷ್ಠವಾದ ನಿರ್ವಿಕಲ್ಪ ಸಮಾಧಿಯನ್ನ ಹೊಂದಿ ಅವನು ಬದುಕಿರುವಾಗಲೇ ನಿರ್ವಾಣ ಸುಖವನ್ನ ಅನುಭವಿಸ್ತಾನೆ. ಇದನ್ನೇ ನಾವು ಇನ್ನಷ್ಟು ವಿಸ್ತಾರವಾಗಿ ಅರ್ಥೈಸಿಕೊಂಡಿದ್ದೀವಿ ಅಂತಂದ್ರೆ, ಈ ಶ್ಲೋಕದ ತಾತ್ಪರ್ಯವನ್ನ ಅರ್ಥೈಸಿಕೊಂಡಾಗ, ಈ ಶ್ಲೋಕದಲ್ಲಿ ಆತ್ಮಾನ್ವೇಷಣೆಗೆ ಹೊರಟಿರುವಂತಹ ಸಾಧಕ ತನ್ನ ಗುರಿಯನ್ನ ಮುಟ್ಟಬೇಕಾದ್ರೆ ಯಾವ ಕ್ರಮವನ್ನ ಅನುಸರಿಸಬೇಕು ಅಂತೇಳಿ ಹಂತ ಹಂತವಾಗಿ ಶಂಕರಾಚಾರ್ಯರಲ್ಲಿ ವಿವರಣೆಯನ್ನ ಕೊಡ್ತಾರೆ. ವಿಷಯಾಸಕ್ತಿಯನ್ನ ಸಾಕಷ್ಟು ದಮನ ಮಾಡಿ ನಮ್ಮಲ್ಲಿರುವಂತಹ ವಿಷಯಗಳ ಕುರಿತು ಆಸಕ್ತಿಯನ್ನು ಉಂಟಾಗುತ್ತದೆ. ಆ ವಿಷಯಾಸಕ್ತಿಯನ್ನ ಸಾಕಷ್ಟು ನಾವು ದಮನ ಮಾಡಿಕೊಂಡು ವೈರಾಗ್ಯವನ್ನ ಪಡೆದು ಸಮಾಧಿ ಷಟ್ಸಂಪತ್ತಿಗಳನ್ನ ಸಂಪಾದನೆ ಮಾಡಿಕೊಂಡು ಕಲಾಭಿಸಂಧಿಯಿಂದ ಮಾಡುವಂತಹ ಕರ್ಮಗಳನ್ನ ಸನ್ಯಾಸ ಮಾಡಿರುವ ಸಾಧಕ ಶ್ರವಣಕ್ಕೆ ಅಧಿಕಾರಿಯಾಗ್ತಾನೆ ಅಂತ ವೇದಾಂತ ಹೇಳಿಕೊಡ್ತದೆ. ಈ ಅಧಿಕಾರವನ್ನ ಪಡೆಯಲಾರದೆ ಯಾವ ಏನು ಮೇಲಿನ
ಗುರುವಿನ ಮನೋಧರ್ಮ ಯಾವ ರೀತಿ ಇರ್ತದೆ? ಗುರುವಿನ ಮನೋಧರ್ಮಕ್ಕ ಅನುಸಾರವಾಗಿ ಅದರವನ್ನ ಸಮಾನಾಂತರವಾಗಿ ಸಮೃದ್ಧವಾಗಿ ತನ್ನ ಮನಸ್ಸನ್ನ ಶುಚಿಗೊಳಿಸಬೇಕು. ಮತ್ತ ಆಗ ಗುರುವಾಕ್ಯದ ಭಾವಾರ್ಥ ನಮಗ ತಿಳಿತದ, ಸ್ಫುರಿಸ್ತದ. ಅದು ಹೆಂಗಾಗ್ತದೆ? ಹಲೋ, ಒಂದು ಸೆಕೆಂಡ್. ವೇದಾಂತದೊಳಗ ಶ್ರವಣ ಅಂತ ಕರೀತಾರೆ. ಈ ರೀತಿಯಾದಂತ ಗುರುವಿನ ಬೋಧೆಯನ್ನ ಶಿಷ್ಯನು ತಿಳ್ಕೊಂಡಂತೆ ಈ ರೀತಿಯಾಗಿ ತಿಳ್ಕೊಂಡ್ರೆ ಮಾತ್ರ ಅದಕ್ಕೆ ಶ್ರವಣ ಅಂತ ಕರೀತಾರೆ. ಗುರುವಿನ ಮನೋಭಾವ ಅಂತಂದ್ರೆ ಹೆಂಗ್ ತಿಳ್ಕೊತೀರಿ? ಹಲೋ, ಮನಸ್ಸಿನಲ್ಲಿ ಶಿಕ್ಷಣ ಅಲ್ಲ, ಏನ್ ಕೇಳಲ್ರಿ ಸರಿಯಾಗಿ? ಅಪ್ಪರ ಕೇಳಪ್ಪ, 2-3 ಸಲ ಆಯ್ತು. ಹೇಳಿ ಬರಲ್ಲ. ಗುರುವಿನ ಮನೋಧರ್ಮಕ್ಕೆ ಅನುಸಾರವಾಗಿ ಅನ್ನೋ ಶಬ್ದ ಹೆಂಗ್ ಮಾಡ್ತಿರೋದು, ಹೆಂಗ್ ಅರ್ಥ ಮಾಡ್ಕೊತೀರಿ? ಗುರುವಿನ ಮನೋಧರ್ಮಕ್ಕೆ ಅನುಸಾರವಾಗಿ ಮನೋಧರ್ಮಕ್ಕೆ ಅದಕ್ಕೇನಂತಾರೆ? ಟ್ಯೂನ್ ಆಗೋದಂತಾರೆ. ಟ್ಯೂನ್ ಆಗೋದಂದ್ರ ನಿಮ್ ಊರಾಗ ಒಂದು FM ಬ್ರ್ಯಾಂಡ್ ರೇಡಿಯೋ ಸ್ಟೇಷನ್ ಅದ ನಿಮ್ಮಲ್ಲಿ. ಆ ರೇಡಿಯೋ ಸ್ಟೇಷನ್ ತರಂಗಗಳೇನ್ ಬಿಡ್ತಾವಲ್ಲ, ಅವು ನಿಮ್ ಮನೆಗ್ ಒಂದು ರೇಡಿಯೋ ಅದ, ಅದು ತಿರುಗಿಸಿರಲ್ಲ, ಟ್ಯೂನ್ ಮಾಡ್ತಿರಲ್ಲ, ಅವ ಕರೆಕ್ಟ್ ಆಗಿ ಟ್ಯೂನಿಂಗ್ ಕರೆಕ್ಟ್ ಅವು ಕ್ಲಿಯರ್ ಆಗಿ ಕೇಳಂಗ ನೀವೇನು ಟ್ಯೂನ್ ಮಾಡ್ತಿರಲ್ಲ, ಅದು ತಿರುಗಿಸ್ತಿರಲ್ಲ, ಅದು ಹಾಗ ಟ್ಯೂನ್ ಆಗ್ಬೇಕು ಗುರುವಿನ ಮನೋಧರ್ಮಕ್ಕ. ಅಂದ್ರೆ ಸ್ಪಷ್ಟವಾಗಿ ಅರ್ಥ ಆಗ್ತದ. ಅದೇ ಹೇಳಕತ್ತೀನಿ ನಾನು, ಟ್ಯೂನ್ ಆಗ್ಬೇಕು ಗುರು ಹೇಳೋ ವಿಚಾರಕ್ಕ. ಒಬ್ಬ ಮಾಸ್ಟರು ಕ್ಲಾಸ್ನಾಗ 60 ಮಂದಿಗೆ ಹೇಳ್ತಾನೆ ಅಂತಂದ್ರ ಅದ್ರೊಳಗೆ ಕರೆಕ್ಟ್ ಆಗಿ ಯಾರು ಗುರುವಿನ ಮನೋಧರ್ಮಕ್ಕೆ ಟ್ಯೂನ್ ಆಗಿರ್ತಾರ ಅವ್ರಿಗೆ ಮಾತ್ರ ಅದು ಅರ್ಥ ಆಗ್ತಿರ್ತವ. ಟ್ಯೂನಿಂಗ್ ಬಹಳ ಮುಖ್ಯ ಅದ. ಗುರುವಿನ ಜೊತೆಗೆ ನಾವು ಟ್ಯೂನ್ ಆಗ್ಬೇಕು. ಮನೋಭಾವ ಅರ್ಥ ಮಾಡ್ಕೋಬೇಕಂದ್ರ ಏನ್ ಹೇಳ್ತಾರ, ಎದಕ್ ಹೇಳ್ತಾರ ಅರ್ಥ ಮಾಡ್ಕೋಬೇಕು. ಕಲ್ಯಾಣಪ್ಪರಿ ನೀವ್ ಹಿಂಗ್ಯಾಕ್ ಮಾಡ್ಲಕತ್ತೀರಿ, ನೀವ್ ಮಾಡೋದು ಸರಿ ಇಲ್ಲ, ನೀವಾದ್ರೆ ನಾಳೆಯಿಂದ ಪಾಠಕ್ ಬರಬೇಡ್ರಿ ಅಂದ ಕೂಡ್ಲೇನೆ ಪಾಠಕ್ ಬರಬೇಡತ್ತ ಹೊರಗೆ ಹಾಕೋದಕ್ಕೆ ಇರಂಗಿಲ್ಲದು. ಅದ್ರ ಅರ್ಥ ಏನ್ ತಪ್ಪು ಮಾಡಿರಿ ಅರಿವಿಗೆ ತಂದುಕೊಂಡು ಅದನ್ನ ತಿದ್ದುಪಡಿ ಮಾಡ್ಕೊಂಡು ಬರ್ರಿ ಅಂತ ಅದರ ಅರ್ಥ. ಹೋಗಂತ ಆ ಕಡೆ ಹೋಗಂತ ಅಲ್ಲ. ಜೀವನ ಆಗಲಾರ್ದವ್ರು ಏನ್ ಮಾಡ್ತಾರೆ, ಆ ಕಡೆ ಹೋಗ್ಬಿಡ್ತಾರೆ. ಏನ್ ಮಾಡ್ತಾರೆ, ಅದು ಎದಕ್ಕೆ ಹೇಳಕತ್ತಾರ ಅಂತ ಅರ್ಥ ಮಾಡ್ಕೊತಾರ. ಅರ್ಥವಿಲ್ಲ. ಜೀವನಾಗ ಬಹಳ ಮುಖ್ಯ ಅದ. ಯಾರಿಗೂ ಗುರು ಬೇಕಾಗಿಲ್ಲ ಅಂತಿಲ್ಲ, ಗುರುಗೆ ಎಲ್ಲರೂ ಬೇಕು, ಎಲ್ಲರೂ ಗುರುವಿಗೆ ಬೇಕು. ಆದ್ರೆ ಅವ್ರು ಟ್ಯೂನ್ ಆಗ್ಲಾರ್ದವ್ರಿಗೆ ಹಿಡ್ಕೊಂಡು ಹೋಗ್ಲಕ್ ಆಗಂಗಿಲ್ಲ. ಟ್ಯೂನ್ ಆದವ್ರಿಗೆ ಮಾತ್ರ ಹಿಡ್ಕೊಂಡು ಹೋಗ್ಲಕ್ ಸಾಧ್ಯ ಅದ. ಟ್ಯೂನ್ ಆಗ್ಲಾರ್ದವ್ರಿಗೆ ಹಿಡ್ಕೊಂಡೋಗಿ ಏನ್ ಮಾಡ್ತೀರಿ, ಅವ್ ಮುಂದೆ ಅಪಾರ್ಥಕ್ಕೆ ಕಾರಣ ಆಗ್ತಾವ. ಓಕೆ, ಹೇಳ್ರಿ ಮುಂದಿಂದ. ಈ ಗುರು ಹೇಳಿದ ವಾಕ್ಯವನ್ನ ನಾವು ಅರ್ಥೈಸಿಕೊಳ್ಳದೆ ನಮ್ಮ ಅರ್ಥವನ್ನ ಗುರುಗಳಿಗೆ ನಾವು ಹೇಳ್ಬೋದು ಕೊಟ್ರೆ ಅಲ್ಲಿ ಟ್ಯೂನ್ ಆಗುದಿಲ್ರಿ. ಗುರುವಿನ ಮನೋಧರ್ಮ ಮನಸ್ಸಿನಲ್ಲಿ ಏನದ ಅನ್ನೋದನ್ನ ನಾವು ಅದನ್ನ ಅರ್ಥೈಸಿಕೊಂಡು ಆ ಗುರುವಿನ ಮನೋಧರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಮನೋಧರ್ಮವನ್ನ ಪರಿವರ್ತನೆ ಮಾಡಿಕೊಂಡು ಆ ಹಾದಿ
ಮನಸ್ಸಿನಲ್ಲಿ ನಾವು ಮಂಥನ ಮಾಡಿ ಮುಂದೆ ಆಲೋಚನೆ ಮಾಡುವುದು ಮುಂದಿನ ಹಂತ. ಅದನ್ನ ವೇದಾಂತದೊಳಗ ಮನನ ಅಂತ ಕರೀತಾರೆ. ಈ ಮನನದಿಂದ ಗುರುವಿನ ಉಪದೇಶ ತನ್ನ ಮನಸ್ಸಿನ ಆಳಕ್ಕೆ ಇರುವುದು, ಅದು ತನ್ನ ತಿಳುವಳಿಕೆಯಲ್ಲಿ ಅಡಕವಾಗ್ತದೆ. ಅಂದ್ರ ಇದು ತನ್ನ ಜ್ಞಾನ ಆಗ್ತದಲ್ಲಿ. ಇಷ್ಟಾದ್ರೂ ಕೂಡ ಇದು ಸಾಲದಿರು, ಅದಕ್ಕೆ ಸಾಲದು. ಯಾಕಂದ್ರೆ ಸಾಧಕನನ್ನ ಅತ್ಯುನ್ನತ ಒಂದು ಮಟ್ಟಕ್ಕೆ ಎತ್ತಿ ಅವನಿಗೆ ಬ್ರಹ್ಮತತ್ವದ ಅರಿವನ್ನ ದಕ್ಕಿಸುವುದೇ ಈ ವೇದಾಂತದ ಗುರಿ ಅದ. ಆದ್ದರಿಂದ ಸಾಧಕನಾದವನು ಆತ್ಮದರ್ಶನವನ್ನ ಅಪರೋಕ್ಷವಾಗಿ ಅನುಭವದಿಂದ ಅರಿಬೇಕಿಲ್ಲಿ. ಆಗಲೇ ಅವಿದ್ಯಾಜನ್ಯ ಅಧ್ಯಾಸ ಏನದಲ್ಲ ಅದು ಹೋಗುತ್ತದೆ, ದೂರವಾಗ್ತದ ಆ ಕಿಶನಿಂದ. ಅವಿಚ್ಛಿನ್ನ ಬ್ರಹ್ಮಚಿಂತನೆಯನ್ನ ಈ ವೃತ್ತಿ ಪ್ರವಾದ ಮೂಲಕವೇ ಏಕಾಗ್ರತೆ ಪಡೆದ ಮನಸ್ಸ ಆತ್ಮದರ್ಶನಕ್ಕೆ ಯೋಗ್ಯವಾಗುತ್ತದೆ. ನೋಡ್ರಿ, ಅವಿಚ್ಛಿನ್ನವಾದಂತಹ ಬ್ರಹ್ಮಚಿಂತನೆ ವೃತ್ತಿ ಪ್ರವಾದ ಮುಖಾಂತರವೇ ಏಕಾಗ್ರತೆ ಪಡೆದಂತಹ ಮನಸ್ಸ ಆತ್ಮದರ್ಶನಕ್ಕೆ ಯೋಗ್ಯವಾಗುತ್ತದೆ, ಅರ್ಹತೆಯನ್ನು ಪಡೆತದ. ಈ ರೀತಿಯ ಧ್ಯಾನವನ್ನೇ ವೇದಾಂತದ ಒಂದು ಪರಿಭಾಷೆಯನ್ನು ನಿಧಿಧ್ಯಾಸನ ಅಂತೇಳಿ ಹೇಳ್ತಾರೆ. ಆತ್ಮವನ್ನ ಕುರಿತಾದಂತಹ ಧ್ಯಾನವನ್ನ ಬಹಳ ಕಾಲ, ಆತ್ಮವನ್ನ ಕುರಿತಾದಂತಹ ಧ್ಯಾನವನ್ನ ಬಹಳ ಕಾಲ ಅಂದ್ರೆ ಚಿರಂತರ, ಬಹಳ ಕಾಲ ಇರೋದಕ್ಕೆ ಚಿರಂತರ, ಪ್ರತಿದಿನ ಇರೋದಕ್ಕೆ ನಿತ್ಯಂ ಅಂತರ, ಎಡಬಡದೇ ಇರ್ತದೆ. ನಿರಂತರ ನಾವು ಮಾಡಿದಾಗ ಬಹಳ ಕಾಲ ಪ್ರತಿದಿನ ಎಡಬಿಡದೆ ಅಂದ್ರ ಚಿರಂ ನಿತ್ಯಂ ನಿರಂತರಂ ನಾವು ಮಾಡಿದಾಗ ಬ್ರಹ್ಮಜ್ಞಾನ ನಮ್ಮಲ್ಲಿ ಉಂಟಾಗಿ ಈ ಜನ್ಮದಲ್ಲಿ ನಿರ್ವಾಣವನ್ನ ಪಡೆಯಬಹುದು ಅಂತೇಳಿ ಈ ಶ್ಲೋಕದಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ. ಇಲ್ಲಿ ನಿರ್ವಾಣ ಅಂತಂದ್ರ ನಂದಿ ಹೋಗುವುದು, ಅಂದ್ರೆ ಆರಿ ಹೋಗುವುದಕ್ಕೆ ನಿರ್ವಾಣ ಅಂತ ಕರೀತಾರೆ. ಈಗ
ಏನೋ ಸ್ವಲ್ಪ ಮಪ್ಪಾಕಿಯನ್ನು ಕಣ್ಣು ಮುಚ್ಚುದು ಮತ್ತು ತೆಗೆದು ಮಂಪರು ಬಂದಿರುವ ನಿದ್ರಾ ಸ್ಥಿತಿಯೊಂದು ಇರುತ್ತದೆ ನಮಗ. ಈ ರೀತಿಯಾದಂತ ಒಂದು ಸ್ಥಿತಿ ಇರ್ತದೆ. ಆ ಸಮಯದಲ್ಲಿ ಏನಾಗ್ತದೆ, ಲೋಕದ ಜ್ಞಾನ ಕ್ರಮೇಣ ನಮ್ಗೆ ಏನಾಗ್ತದೆ, ಮಂದವಾಗಿ ಗೋಚರಿಸ್ತದೆ, ಮಂದವಾಗಿ ಅರಿವಿಗೆ ಬರ್ತದೆ. ಮುಂದೆ ನಿಧಾನವಾಗಿ ಏನದ ಮರಿಯಾಗ್ತದೆ. ಮರಿಯಾಗಿ ನಾವು ನಂತರ ಗಾಢ ನಿದ್ರೆಗೆ ಪ್ರವೇಶ ಮಾಡ್ತಾ ಇದ್ದೀವಿ ಅನ್ನುವಂತ ಭಾವನೆ ಮಸುಮಸುತ್ತಾದ ಅದು ನಮ್ಮಲ್ಲಿ ಹಾದು ಹೋಗ್ತದೆ. ಅದಾದ ಮುಂದೆ ಸ್ವಲ್ಪ ಕ್ಷಣದಲ್ಲಿಯೇ ನಾವೇನ್ ಮಾಡ್ತೀವಿ, ಗಾಢ ನಿದ್ರೆ ನಮ್ಮನ್ನ ಆವರಿಸಿ ಬಿಡ್ತದೆ. ಆಗ ಗಾಢ ನಿದ್ರೆ ಆವರಿಸಿದಾಗ ಹೊರಗಿನ ಪ್ರಪಂಚ ಜ್ಞಾನ ನಮ್ಗೇನು ಇರುವುದೇ ಇಲ್ಲ. ನಮ್ಮ ದೇಹದ ಅರಿವು ಕೂಡ ನಮ್ಗ ಅವಾಗ ಇರುವುದಿಲ್ಲ. ಹಾಗೆಯೇ ನಿರ್ವಾಣ ಸ್ಥಿತಿಯಲ್ಲಿಯೂ ಕೂಡ ಎರಡು ಅವಸ್ಥೆ ಇರುತ್ತೆ. ನಿರ್ವಾಣ ಸ್ಥಿತಿಯಲ್ಲಿ ಮೊದಲನೇ ಸ್ಥಿತಿಯಲ್ಲಿ ಏನದಂದ್ರೆ ಎಚ್ಚರದ ಅವಸ್ಥೆಯ ಬಾಹ್ಯ ಪ್ರಜ್ಞೆ, ಎಚ್ಚರದ ಅವಸ್ಥೆಯಲ್ಲಿ ಬಾಹ್ಯ ಪ್ರಜ್ಞೆ ಏನಿರ್ತದಲ್ಲ, ಆ ಬಾಹ್ಯ ಪ್ರಜ್ಞೆ ಕ್ರಮೇಣ ನಮ್ಮಲ್ಲಿ ಅಳಿಸುತ್ತಾ ಬಂದು ನಾವು ತುರಿಯ ಸ್ಥಿತಿಯನ್ನು ತಲುಪುತ್ತಿದ್ದೇವೆ ಎಂಬ ಅರಿವು ಈ ಸ್ಥಿತಿಯಲ್ಲಿ ನಮ್ಮ ಅಹಂ ಅನ್ನುವ ಭಾವ ಸ್ವಲ್ಪ ಉಳಿದಿರ್ತದೆ. ಈ ಅವಸ್ಥೆಯನ್ನ ಸವಿಕಲ್ಪ ಸಮಾಧಿ ಅಂತೇಳಿ ನಾವು ಕರಿತೀವಿ. ಈ ಸಮಾಧಿ ಸ್ಥಿತಿಯೊಳಗ ಇನ್ನೂ ಮುಂದುವರೆದಿದೆ ಅಂತಂದ್ರ ಆ ಅಹಂ ಭಾವ ಸಂಪೂರ್ಣವಾಗಿ ಅಳಿಸಿ ಹೋಗಿ ನಾವು ಅನಂತ ಆನಂದದಲ್ಲಿ ಒಂದಾಗಿ ಬಿಡ್ತೀವಿ. ಈ ಅಹಂ ಅನ್ನು ಭಾವ ಸಂಪೂರ್ಣ ಹೋದ ಮೇಲೆ ನಾವು ಆನಂದ, ಸಂಪೂರ್ಣವಾದ ಅನಂತ ಆನಂದದೆಲ್ಲ ಒಂದಾಗ್ತೀವಿ. ಅದು ಯೋಗದ ಪರಾಕಾಷ್ಠೆ ಅಂತ ಯೋಗಿಯ ಪರಮ ಗುರಿಯದು ಅದೇ ಆತ್ಮದ ಅನುಭವ. ಅದನ್ನ ನಾವು ನಿರ್ವಿಕಲ್ಪ ಸಮಾಧಿ ಅಂತ ಕರಿತೀವಿ. ಈ ರೀತಿಯಾದಂತಹ ಒಂದು ಆತ್ಮ ದರ್ಶನ ಅಥವಾ ಈಶ್ವರನ ದರ್ಶನ ಒಂದು ಸಲ ಆದ್ಮೇಲೆ ಯೋಗಿ ಪುನಃ ಈ ಜನ್ಮದ ಸಂಸಾರಕ್ಕೆ ಇಳಿಲಿಕ್ಕೆ ಸಾಧ್ಯನೇ ಇಲ್ಲ, ಇಳಿಲಿಲ್ಲ. ಅವನ ದುಃಖವೆಲ್ಲ ಸಂಪೂರ್ಣವಾಗಿ ಅಳಿದು ಹೋಗಿ ಅವನು ನಿರಂತರ ಆನಂದ ಸ್ಥಿತಿಯಲ್ಲಿ ನೆಲೆಗೊಳ್ತಾನೆ. ಇನ್ನ ಆತ್ಮ ಸಾಕ್ಷಾತ್ಕಾರದ ಈ ದಿವ್ಯ ಯಾತ್ರೆ ಅನ್ನೋದಲ್ಲ, ಈ ರೀತಿಯಾದಂತ ಒಂದು ಆತ್ಮ ಸಾಕ್ಷಾತ್ಕಾರ ಒಂದು ಯಾತ್ರೆ ನಾವೇನು ಅನುಭವಿಸ್ತೀವಿ, ಈ ದಿವ್ಯ ಯಾತ್ರೆಯ ವಿವಿಧ ಹಂತಗಳನ್ನ ವಿವರಿಸುವುದು ಅಲ್ಲದೆ ಅಂತಿಮತೆಯನ್ನು, ಅದರ ಅನುಭವವನ್ನ ಶ್ರೀ ಶಂಕರಾಚಾರ್ಯರು ಸ್ಪಷ್ಟವಾಗಿ ವಿವರಿಸ್ತಾರೆ ಇಲ್ಲಿ. ಅಲ್ಲದೆ ಈ ನಿರ್ವಾಣ ಸ್ಥಿತಿ ಮುಂದೆ ಯಾವುದೋ ಒಂದು ಕಾಲದ ನಿರ್ವಾಣ ಸ್ಥಿತಿ, ಇದು ಮುಂದೆ ಯಾವುದೋ ಒಂದು ಕಾಲದಲ್ಲಿ ಸ್ವರ್ಗವೇ ಇತ್ಯಾದಿ ಅಂದ್ರೆ ಎಲ್ಲಿಯೂ ಇರುವ ಪರಲೋಕಗಳಲ್ಲಿ ಮರಣಾನಂತರದ ಒಂದು ಅನುಭವ ಅಲ್ಲ ಇದು. ನಿರ್ವಾಣದ ಈ ಆನಂದದ ಅನುಭವವನ್ನ ಮುನಿಗೂ ಈಗ ಇಲ್ಲಿಯೇ ಅನುಭವಿಸ್ತಾರೆ. ನಾವು ಮರಣಾನಂತರ ಎಲ್ಲಿ ಹೋಗಿಸಿ ನಿರ್ವಾಣ ಅಲ್ಲ, ಇದು ಜೀವನ ಚಿತ್ರಗಳೇ. ಮುನಿಯಾದವನು ಇಂತಹ ನಿರ್ವಾಣದ ಆನಂದದ ಅನುಭವವನ್ನ ಮುನಿಯು ಈಗಲೇ ಇಲ್ಲಿಯೇ ಅನುಭವಿಸ್ತಾನೆ ಅಂತ ಶಂಕರಾಚಾರ್ಯರು ನಮ್ಮನ್ನೆಲ್ಲ ಮಾಡಿಕೊಡ್ತಾರೆ. ಮುನಿ ಅನ್ನುವ ಮನ್ನನಾಥ್ ಮುನಿ ಎಂಬುದು ಇದು. ಮನ್ನನಾಥ್ ಮುನಿ ಅನ್ನೋದು ಶಬ್ದ ನಿಷ್ಪತ್ತಿ. ಯಾರು ವಿವೇಕದಿಂದ ತತ್ವದ ಅರ್ಥವನ್ನ ಮನನ ಮಾಡಿಕೊಂಡಿರುತ್ತಾರೆಯೋ ಅವರು ಮುನಿಗಳು. ಮುನಿಗಳಂದ್ರೆ ಯಾರು ಅಂದ್ರ ವಿವೇಕದಿಂದ ತತ್ವದ ಅರ್ಥವನ್ನ ಅಂದ್ರೆ ತತ್ವಾರ್ಥವನ್ನ ಮನನ ಮಾಡಿಕೊಂಡಿರ್ತಾರ ಅವರು ಮುನಿಗಳು. ದುಃಖ ಬಂದಾಗ ಯಾರು ನಶಿನಲ್ಲಿ ಪ್ರಕ್ಷೋಭಗೊಳ್ಳುವುದಿಲ್ಲವೋ
ನಮ್ಮ ಮನಸ್ಸನ್ನ ಪ್ರಕ್ಷುಬ್ಧಗೊಳಿಸದಂಗೆ ಇರುವಂತವ್ರು, ಮತ್ತ ಸುಖದಲ್ಲಿ ಸಂತೋಷದಲ್ಲಿ ಏನ ನಾವು ಸಂತೋಷ ಹೇಳಿ ಸುಖ ಬಂತಂತ ಹೇಳಿ ಯಾರು ಕೂಡುದಿಲ್ಲ, ಮತ್ತು ಕ್ರೋಧಗಳನ್ನ ವಾದಿಗಳನ್ನ ರಾಗ ಭಯಾದಿಗಳನ್ನ ಬಿಟ್ಟಿರ್ತಾರ ಅಂತವರಿಗೆ ಅಜ್ಞಾನ ಮುನಿ ಅಂತೇಳಿ ಇಂಥ ತಿರುಪತಿಯನ್ನ ಮುನಿಗಳು ಅಂತ ಹೇಳಿ ಕರೀತಾರ ಅಂತ ಅನ್ನುವಂತ ಜ್ಞಾನವನ್ನ ಭಗವದ್ಗೀತೆಯಲ್ಲಿ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಒಂದು 4 ನುಡಿಗಳನ್ನ ತಮ್ಮೆಲ್ಲರ ಪಾದಾರವಿಂದಗಳಲ್ಲಿ ನನ್ನ ರಾಮ್ ಹೇಳ್ತೇನೆ. ಓಂ ಶಾಂತಿ ಶಾಂತಿ. ಈ ಸತ್ಸಂಗ ಕಾರ್ಯಕ್ರಮದ ಅಂತಿಮ ಹಂತ ಈಗ ಶುದ್ಧ ಬ್ರಹ್ಮ ಅಂತ ಮಾತೆ ಪಾಠಗಳು ಇದ್ದಾರೆ. ಮಂಗಲಾಚರಣೆ. ಪರಮ ಸದ್ಗುರುವರನಿಗೆ ಪಾವನಗೆ ಯತಿಗಾನದ ನರ ಅಲ್ಲರಿಗರುವನು ತೋರಿದ ಜೀವನಿಗೆ ಕುಟುಂಬಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಸವೇ ಸದ್ದರ್ಶನವ ಸಾರದ ಬೀರಿದ ಯುತಿ ಪ್ರಕಾರ ಡಾಕ್ಟರ್ ಅವರೇ ಹೌದು ಬನ್ನಿ ಖ್ಯಾತರಿ ಅದರಲ್ಲಿ ಡಾಕ್ಟರ್ ಅವರು ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗ್ಗೆ ನಿಮಿಷದ ದಾಸರಿಗೆ ಮತ್ತೊಬ್ಬರಿಗೆ ಹೇಳಕ್ ಬಿಡ್ತಾರೆ ಅಂದ್ರೆ ಖ್ಯಾತರಂದ್ರೆ ಬನ್ನಿ ಅನ್ಬೇಕನ್ನತ್ತೀವಿ ಅಂದ್ರೆ ನೀವು ಅವ್ರಿಗೆ ಸೇವಾ ಬೇರೆ ಕೊಡ್ತೀವಿ ಇಲ್ಲ ಅದ ಮೆತ್ತಕ್ಕೆ ಏನಾಗ ಬೇರೆ ಬಂದ್ರೆ ಹಲೋ ಅಲ್ಲ ನಾನೇ ಮಂಗಳಾಚರಣೆಯನ್ನ ಆಯ್ತು ಆಯ್ತು. ಹರ ಓಂ ಶ್ರೀ ಗುರುಭ್ಯೋ ನಮಃ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ಈಶ್ವರದಾಸರಿಗೆ ಅಜಹರ ಹರಿಗಾದಾರ ವಿತಾನಾದ ಪರಮ ಸದ್ಗುರುವರನಿಗೆ ಶ್ರುತಿಶಿವದತ್ತವ ಮತಿಯಲ್ಲಿ ನಡೆಸಿದ ಪತಿತ ಪಾವನಗೆ ಯತಿಗಾಲದ ನರ ಅದ್ದರಿಗರುವನು ತೋರಿದ ಜೀವನಿಗೆ ಕುಟಿಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ಹಿತವನ್ನು ಬೋಧಿಸಗೆ ಸದ್ದರ್ಶನವ ಸಾರವ ಬೀರಿದ ಯುಕ್ತಿ ಪ್ರಕಾಶತೆಗೆ ಅತ್ಯುತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪ್ರಖರ ಪಂಡಿತಗೆ ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕಲಿಸಿದವಗೆ ಅಚಲಾತ್ಮೀಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ ಪರಮದಯಾನಿಧಿ ದಾದು ಗುರುವಿನ ಗುರುರಾಂಬುದ ಸುತಗೆ ಸ್ವರಪ್ರಣವಾತ್ಮಕ ನಿಜಮಾತೀತಗೆ ವಿಶ್ವದಾಸರಿಗೆ ವಿಶ್ವದಾಸರ ಕೃತಿಯನ್ನು ಅರುಣಿದ ಗುರುಶಿವಾನಂದರಿಗೆ ನಿಶ್ಚಿಂತವಾಗಿ ನಿಜವನ್ನು ಹೊಂದಿದ ಗುರುನಾಥ ನಿಮ್ಮಡೆಗೆ ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿ ವಿಶ್ವದಾಸರಿಗೆ ಅಜಹರಿಗಾದಾರ ವಿತಾನಾದ ಪರಮ ಸದ್ಗುರುವರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಹೇಮಾತೀತಂ ನಿರಂಜನಂ ನಾಗಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ
ಭವಿಷ್ಯಗಳು